ಡಿಯರ್ ಪೀಪಲ್ ಆಫ್ ಗಾಡ್, ಇಟ್ಸ್ ವಂಡರ್ಫುಲ್ ಟು ಸಿ ಯು. ತುಂಬ ಚಂದ. ಏನಂತಂದರೆ ಈ ಆರಾಧನೆಯನ್ನು, ವಾಕ್ಯವನ್ನು ಕೇಳಿಸ್ಕೊಳ್ಳೋದಕ್ಕೆ ನೀವು ಟ್ಯೂನಿನ್ ಆಗಿದ್ದೀರಲ್ಲ, ಇದೇ ದೇವರ ಕೃಪೆ ಅಂತ ನೋಡ್ತಾ ಇದ್ದೀವಿ. ವಿ ಆರ್ ಎಕ್ಸೈಟೆಡ್ ಟು ಏರ್ ದಿಸ್ ಅಥವಾ ವಿ ಟೆಲಿಕಾಸ್ಟ್ ದಿಸ್. ಇಟ್ಸ್ ವಂಡರ್ಫುಲ್ ಟು ಸಿ ದ್ಯಾಟ್. ಗುಡ್ ಟು ಸಿ ಯು ಅಗೇನ್. ಲಾಸ್ಟ್ ಟೈಮ್ ಅದು ನಾವು ಹೋದ ಸಾರಿ ಹೇಳಿದ್ದೆ ನಾನು, ವಿ ವಾಂಟ್ ಟು ಸಿ ಯು ನೆಕ್ಸ್ಟ್ ವೀಕ್ ಅಂತ. ಬಂದಿದ್ದೀರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವೆಲ್ಕಮ್ ಟು ದ ವರ್ಷಿಪ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿನದ ಆರಾಧನೆಯಲ್ಲಿ ನೀವು ನಮ್ಮೊಂದಿಗೆ ಭಾಗವಹಿಸಿದ್ದಕ್ಕಾಗಿ ಸೇರಿ ಬಂದಿದ್ದೀರಿ. ಬಹಳ ಸಂತೋಷ. ಈ ಮುಂದಿನ 1 ತಾಸು ನೀವು ಹಾಡುಗಳ ಮೂಲಕ ಕರ್ತನನ್ನು ಆರಾಧಿಸಿರಿ ಮತ್ತು ವಾಕ್ಯ ಸಂದೇಶವನ್ನು ನೀವು ಗಮನ ಇಟ್ಟು ಕೇಳಿ, ಮನನ ಮಾಡಿ, ದೇವರ ಅನ್ಯೋನ್ಯತೆಯಲ್ಲಿ ನೀವು ನಡೆಯುವಂಥವರಾಗಬೇಕಂತ ನಮ್ಮ ಆಶೆ ಆಗಿದೆ. ಬನ್ನಿರಿ, ಕರ್ತನನ್ನು ಆರಾಧಿಸೋಣ, ಸ್ತುತಿಸೋಣ. ವೆಲ್ಕಮ್. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ, ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ, ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮದಿಂದ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ದೇವನು ದಿನ ದಿನವೂ ತಂಗುವ ದೇವಾಲಯ ನಾನೇ. ದೇವನು ದಿನ ದಿನವೂ ತಂಗುವ ದೇವಾಲಯ ನಾನೇ. ಆತ್ಮನ ಮುದ್ರೆ ನನ್ನ ಮೇಲೆ ಉಂಟು, ಅತಿಶಯವೇ. ಆತ್ಮನ ಮುದ್ರೆ ನನ್ನ ಮೇಲೆ ಉಂಟು, ಅತಿಶಯವೇ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ತುತ್ತೂರಿಶಾತ ದೂತರ ಸೈನ್ಯ ಯೇಸು ಬರಲಿರುವ. ತುತ್ತೂರಿಶಾತ ದೂತರ ಸೈನ್ಯ ಯೇಸು ಬರಲಿರುವ. ಕ್ಷಣ ಮಾತ್ರದಲ್ಲಿ ಮಾರ್ಪಾಡು ಹೊಂದಿ ಮಹಿಮೆಯ ಕಾಣುವೆವು. ಕ್ಷಣ ಮಾತ್ರದಲ್ಲಿ ಮಾರ್ಪಾಡು ಹೊಂದಿ ಮಹಿಮೆಯ ಕಾಣುವೆವು. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಕೋಟಿಯು
ಕೋಟೆಯು. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ನಾಮ ನನಗೆ ಪ್ರಿಯ. ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಇದುವರೆಗೂ ಕಾದು ನಡೆಸಿದ ಎಬಿನೆಜರ್ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬಿನೆಜರ್ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ, ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಯೆಹೋವ ರಾಫ ಎಲ್ಲ ದಿನವೂ ನನ್ನ ಪರಿಹಾರಿ. ಯೆಹೋವ ರಾಫ ಎಲ್ಲ ದಿನವೂ ನನ್ನ ಪರಿಹಾರಿ. ಎಲ್ಲ ದಿನವೂ ಜಯವ ಕೊಡುವ, ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನೀಸೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ದೇವರ ಪರಿಶುದ್ಧ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತು ನಾವು ಸಭೆಯಾಗಿ ನಮ್ಮ ಮನೆಯಲ್ಲಿ ಕೂತು ಆತನನ್ನು ಆರಾಧಿಸುವಂತೆ ದೇವರು ಸಹಾಯ ಮಾಡ್ತಾ ಇದ್ದಾನೆ. ಮತ್ತು ಅಷ್ಟೇ ಅಲ್ಲ, ವಾಕ್ಯ ಸಂದೇಶವನ್ನು ಕೂಡ ಕೇಳುವಂತೆ ಕೃಪೆ ಕೊಡ್ತಾ ಇದ್ದಾನೆ. ಇವತ್ತು ಮತ್ತೆ ನಿಮ್ಮನ್ನು ಆದಿಕಾಂಡ ಮೊದಲನೇ ಅಧ್ಯಾಯಕ್ಕೆ ಕರ್ಕೊಂಡು ಹೋಗಬೇಕೆನ್ನುವಂಥ ಒಂದು ಪ್ರೇರೇಪಣೆ ಇದೆ. ಅದನ್ನು ನೋಡೋಕ್ಕಿಂತ ಮುಂಚೆ, ಬೈಬಲ್ ತೆಗೆಯೋಕ್ಕಿಂತ ಮುಂಚೆ ಆತನ ಸಹಾಯಕ್ಕಾಗಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ.
ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ ನಿನ್ನ ಕೃಪೆಗಾಗಿ ನಿಮಗೆ ಸ್ತೋತ್ರ 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 ಸಲ್ಲಿಸ್ತೇವೆ. ಕರ್ತನೇ, ಈ ಸಮಯದಲ್ಲಿ ವಿಶೇಷವಾಗಿ ನಮ್ಮನ್ನು ಇನ್ನೂ ಜೀವಂತವಾಗಿ ಇಟ್ಟಿದ್ದಿ, ಇದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಆರೋಗ್ಯ ಬಲ ಭಾಗ್ಯ ನಿನ್ನಿಂದ ಬರ್ತದೆ, ಇದಕ್ಕಾಗಿ ನಾನು ಕೊಂಡಾಡುತ್ತೇವೆ. ಕರ್ತನೇ, ಇವತ್ತು ನಿನ್ನ ವಾಕ್ಯವನ್ನು ತೆರೆದು ನನ್ನೊಂದಿಗೆ ಮಾತನಾಡು. ನಾನು ಬದಲಾವಣೆ ಹೊಂದುವಂತೆ ನೀನು ನನ್ನಲ್ಲಿ ಕಾರ್ಯ ಮಾಡು. ಕೇಳುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ ಮಕ್ಕಳನ್ನು ಕರ್ತನೆ ನೀನು ನಮ್ಮ ಆಂತರ್ಯಗಳನ್ನು ನೀನು ಬೆಳಗಿಸು, ಬಲಪಡಿಸು, ಮಾತನಾಡು. ಮಹಿಮೆ ನಿನಗುಂಟಾಗಲಿ. ಯೇಸು ಸ್ವಾಮಿ ಹೆಸರು ಬೇಡಿದ್ದೇನೆ ತಂದೆ, ಆಮೇನ್. ಈಗ ಕೆಲವು ದಿನಗಳಿಂದ ಅಥವಾ ಕೆಲವು ವಾರಗಳಿಂದ ಈ ಸೃಷ್ಟಿ ವಾರದ ವಿಷಯದಲ್ಲಿ ನಾವು ನೋಡ್ತಾ ಇದ್ದೀವಿ. 7 ದಿನಗಳಲ್ಲಿ ಕರ್ತನು ಏನೇನು ಸೃಷ್ಟಿ ಮಾಡಿದ, 6 ದಿನಗಳಲ್ಲಿ ಸೃಷ್ಟಿ ಪೂರ್ತಿ ಮಾಡಿ 7ನೇ ದಿವಸದಲ್ಲಿ ವಿಶ್ರಮಿಸಿಕೊಂಡೆಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 1ನೇ ಅಧ್ಯಾಯಕ್ಕೆ ನಾವು ಬರುವಾಗ ನಾವು ಹೀಗೆ ನೋಡ್ತೇವೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸೃಷ್ಟಿಯ ಮೊದಲನೇ ಕಾರ್ಯ ಬಂದು ಬೆಳಕಾಗಲಿ ಅಂದ ಕರ್ತನು. ಬೆಳಕಾಗಲಿ ಅಂದ ತಕ್ಷಣ ಬೆಳಕಾಯಿತು. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ಈ ಸೃಷ್ಟಿ ವಾರದಲ್ಲಿ ನಾವು ಯಾವ ಅಂಶವನ್ನು ನೋಡ್ತಾ ಇದ್ದೇವೆ, ನಾವು ಏನನ್ನು ನೋಡ್ತಾ ಇದ್ದೇವೆ, ಯಾವುದನ್ನು ಗಮನಿಸ್ತಾ ಇದ್ದೇವೆ ಅಂತಂದ್ರೆ, ಈ ಒಂದು ಸೃಷ್ಟಿಯ ದಿನಗಳಲ್ಲಿ ಆದಂಥ ಒಂದೊಂದು ಕಾರ್ಯವು ಒಂದು ವಿಶ್ವಾಸಿ ಜೀವನಕ್ಕೆ ಅದು ಹೇಗೆ ಅನುಗುಣವಾಗಿದೆ ಅಥವಾ ಅನ್ವಯಿಸ್ತದೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಬೆಳಕಾಗಲಿ ಅಂತ, ಹೌದು, ಕತ್ತಲೆ ಆಗಿರುವಂಥ ಮಾನವನ ಹೃದಯಕ್ಕೆ ಬೆಳಕು ದೇವರು ಉಂಟು ಮಾಡಿದ. ಮೊದಲನೇದು ಸೃಷ್ಟಿ ಕಾರ್ಯದಲ್ಲಿ, ರಕ್ಷಣೆಯಲ್ಲಿ ಕೂಡ ಮೊದಲನೇದು ಬೆಳಕು ಉಂಟಾಗಬೇಕು. ಎರಡನೇದು ಏನಂತಂದರೆ ಬೆಳಕಿನಲ್ಲಿ ನಡೆಯುವಂಥ ವಿಶ್ವಾಸಿಗಳು ಅವರು ಪ್ರತ್ಯೇಕವಾಗಿ ಮತ್ತು ಮತ್ತು ಪಾಪದಿಂದ ಪ್ರತ್ಯೇಕಿಸಲ್ಪಟ್ಟು ನಾವು ಜೀವಿಸುವಂಥವರಾಗಿರಬೇಕು. ಯಾಕಂದರೆ ದೇವರ ನೀರನ್ನು ಬೇರ್ಪಡಿಸಿದ ಅಂದ್ಬಿಟ್ಟು ನಾವು ನೋಡ್ತೇವೆ. ನಾವು ಬೇರ್ಪಡಿಸಲ್ಪಟ್ಟಂಥವ್ರು ಒಂದು ರೀತಿಯಲ್ಲಿ ಜೋಡಾಗುವಂಥವರಲ್ಲ. ಪಾಪ 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 ಹತ್ತಿಕೊಳ್ಳುವಂಥ ಪಾಪಗಳನ್ನು ಅಡ್ಡಿ ಮಾಡುವಂಥ ಸಂಗತಿಗಳನ್ನು ಬದಿಗಿಡಬೇಕು ಅಂತ ದೇವರ ವಾಕ್ಯದಲ್ಲಿ ಹೇಳ್ತೇವೆ. ನಮ್ಮ ಓಟದಲ್ಲಿ ಪ್ರತ್ಯೇಕವಾಗಿ ವಿಶ್ವಾಸಿಗಳ ಓಟದಲ್ಲಿ. ಮತ್ತು 3ನೇ ದಿವಸ ಕರ್ತನು ಒಣನೆಲವನ್ನು ಉಂಟು ಮಾಡಿ, ನೀರನ್ನು ಒಂದು ಕಡೆಗೆ ಒಣನೆಲ ಉಂಟು ಮಾಡಿ, ಮತ್ತು ಅದರ ಮೇಲೆ ಹುಲ್ಲು, ಕಾಯಿಪಲ್ಯ ಬೆಳೆಯುವಂಥ ಗಿಡಗಳು ಮತ್ತು ಹಣ್ಣು ಬಿಡುವಂಥ ಮರಗಳನ್ನು ಕರ್ತನು ಸೃಷ್ಟಿ ಮಾಡಿದ. ಅದರಲ್ಲಿ ನೋಡಿದಂತೆ ನಾವು ಯೇಸು ಕ್ರಿಸ್ತನಿಗೆ ಅಂಟಿಕೊಂಡು ಬಾಳುವಂಥವರು ಮತ್ತು ಫಲ ಬಿಡುವಂಥ ಜೀವಿತ, ಫಲದಾಯಕವಾಗಿರೋ ಜೀವಿತವನ್ನು ಮಾಡಬೇಕೆನ್ನುವಂಥ ಕೃಪೆಯನ್ನು ಕರ್ತನು ನಮಗೆ ಕೊಡುವಂಥವನಾಗಿದ್ದಾನೆ. 4ನೇ ದಿವಸ ನಾವೇನು ನೋಡಿದ್ದೀವಿ ಅಂದರೆ ಸೂರ್ಯ ಚಂದ್ರ ನಕ್ಷತ್ರಗಳ ವಿಷಯ ನೋಡಿದ್ದೇವೆ. ಆ ನೀತಿ ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವಂಥ ಆ ಚಂದ್ರನ ವಿಷಯದಲ್ಲಿ ನೋಡ್ಬೇಕಂತಂದರೆ, ಆ ಚಂದ್ರವು ಏನಾಗಿದೆ, ನಮ್ಮ ಭೂಮಿಗೆ ಉಪಗ್ರಹ ಆಗಿದೆ. ನಾವು ಕೂಡ ಅದೇ ರೀತಿಯಾಗಿ ನೀತಿ ಸೂರ್ಯನಾಗಿರುವ ಯೇಸು ಸ್ವಾಮಿಯ ಬೆಳಕನ್ನು ನಾವು ಪ್ರತಿಬಿಂಬಿಸಿ ಇತರರಿಗೆ ನಾವು ಕೊಡುವಂಥವರಾಗಿರಬೇಕು. ಮತ್ತು 5ನೇ ದಿವಸ ನಾವು ನೋಡಿದ್ದೇವೆ ಏನಂತಾನೆ, ಮೀನುಗಳು ಮತ್ತು ಪಕ್ಷಿಗಳನ್ನು ಕರ್ತನು ಉಂಟು ಮಾಡಿದೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಇದರಲ್ಲಿ ಅನೇಕ ಪ್ಯಾರಲಲ್ ನೋಡಿದ್ದೇವೆ, ಮತ್ತು ತಿರುಗಿ ಎಲ್ಲವನ್ನ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನಾವು ಹೇಗೆ ಮೀನು ತನ್ನ ಸೃಷ್ಟಿಕರ್ತನಿಗೆ ವಿಧೇಯ ಆಯಿತು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಮತ್ತು ಹಾಗೆ ಪಕ್ಷಿಗಳ ವಿಷಯದಲ್ಲಿ ಕೂಡ ನಾವು ನೋಡಿದ್ದೇವೆ. ಪಾರಿವಾಳದಂತೆ ನಾವು ನಿಷ್ಕಪಟಿಗಳಾಗಿರಬೇಕು, ಮತ್ತು ನಾವು ಹದ್ದುಗಳಂತೆ ಹಾರಿ ಅಥವಾ ಗರುಡ ಪಕ್ಷಿಯಂತೆ ಹಾರಿ ನಾವು ಕೂಡ ಉನ್ನತವಾದ ಜೀವಿತವನ್ನು ಮಾಡಬೇಕೆನ್ನುವಂಥ ಆಸೆ ಕರ್ತನದಾಗಿದೆ ಇವತ್ತು. ಅದೆಲ್ಲ ಅದಕ್ಕೆ ಹೋಲಿಕೆ ಆಗಿದೆ. ಆ ಒಂದು ಗರುಡ ಪಕ್ಷಿಯ ಮದುವೆ ನೋಡಿದ್ದೇವೆ, ಗರುಡ ಪಕ್ಷಿಯ ಮನೆ ನೋಡಿದ್ದೇವೆ, ಗರುಡ ಪಕ್ಷಿ ಹೇಗೆ ತನ್ನ ಮಕ್ಕಳನ್ನು ಸಾಕಿ ಸಲುವಿ ಮತ್ತು ಅದಕ್ಕೆ ಅವರನ್ನು ತರಬೇತು ಕೊಟ್ಟು ಆ ಒಂದು ಗೂಡಿನಿಂದ ಹೊರಡಿಸ್ತದೆ ಅಂದ್ಬಿಟ್ಟು ನಾವು ನೋಡಿದ್ದೇವೆ. ಆ ಜೀವಿತ ನಮ್ಮದಾಗಲಿ ಅಂತ ನಾವು ನೋಡಿದ್ದೇವೆ. 6ನೇ ದಿವಸ ನಾವು ಬರುವಾಗ ನಾವು ಕಳೆದ ಸಾರಿ ನೋಡಿದಾಗ ಏನಿತ್ತು ಅಂತಂದರೆ, ಎಲ್ಲ ಪಶು ಪ್ರಾಣಿಗಳನ್ನು, ಕ್ರಿಮಿಕೀಟಗಳನ್ನು, ಭೂಜಂತುಗಳನ್ನೆಲ್ಲವನ್ನ ಕರ್ತನು ಉಂಟು ಮಾಡಿದನು ಅಂದ್ಬಿಟ್ಟು ನಾವು ನೋಡ್ತೇವೆ. ಅದರಲ್ಲಿ ನಾವು ನೋಡಿದ್ದೇವೆ ಏನಂತಂದರೆ, ಒಂದು ಕುರಿಮರಿಯ ಜೀವಿತವನ್ನು ನೋಡಿದ್ದೇವೆ. ಆ ಕುರಿಮರಿಯ ಜೀವಿತ ಮತ್ತು ಕುರುಬನಿಗೆ ಕುರಿಮರಿಗಿರುವಂಥ ಸಂಬಂಧ ನೋಡಿದ್ದೇವೆ. ನಾವು ಕೀರ್ತನೆ 23 ನೋಡಿಬಿಟ್ಟೇವೆ ನಾವು ಹೋದ ಸಾರಿ. ಸರಿ, ಹಾಗಾದರೆ ನಾವು ಇವತ್ತು ಬರುವಂಥದ್ದು ಇನ್ನೂ ಒಂದು ವಿಶೇಷವಾದ ಮತ್ತು ಸೃಷ್ಟಿಯ ಪರಿಪೂರ್ಣಕ್ಕೆ ನಾವು ಬರ್ತಾ ಇದ್ದೇವೆ. ದೇವರು ಸೃಷ್ಟಿ ಮಾಡಿರುವಂಥ ಈ ಕ್ಯಾಪ್ಸ್ಟೋನ್ ಅಂತ ನೋಡ್ತಾ, ಅಲ್ಟಿಮೇಟ್ ಅಂತ ನೋಡ್ತಾ ಇದ್ದೇವೆ. ದ ಕ್ರೌನ್ ಆಫ್ ಗಾಡ್ಸ್ ಕ್ರಿಯೇಷನ್ ಅಂತ ನೋಡ್ತಾ ಇದ್ದೇವೆ. ಆದರೆ ಒಂದು ನೋಡ್ಬೇಕೇನಂತಂದ್ರೆ, ಆದಿಕಾಂಡ 1ನೇ ಅಧ್ಯಾಯ 26ರಿಂದ 28 ಓದ್ಕೊಂಡು ಬಿಡೋಣ ಫಸ್ಟ್. ಆದಿಕಾಂಡ 1ನೇ ಅಧ್ಯಾಯ 26ರಿಂದ 28. ಥ್ಯಾಂಕ್ ಯು. ಓದಿ.
ಆಮೇಲೆ ದೇವರು ಹಾ. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಮಾನವನನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭ ಮಾಡುವಾಗ ದೇವರು ಹೀಗೆ ಹೇಳ್ತಾನೆ. 26ನೇ ವಚನದಲ್ಲಿ ಹೀಗೆ ನೋಡ್ತೇವೆ ನಾವು. ಏನಂತಂದ್ರೆ, ನಾವು ಮನುಷ್ಯರನ್ನ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಅನುಸಾರವಾಗಿ ಉಂಟು ಮಾಡೋಣ ಅಂದನು ಅಂತಂತ ನೋಡ್ತಾ ಇದ್ದೀವಿ. ನಮ್ಮ ಅಂದಾಗ ಬಹುವಚನ ಆಯಿತು. ಪ್ರಿಯ ಸಹೋದರ ಸಹೋದರಿ, ತಂದೆ ಮಗ ಪರಿಶುದ್ಧಾತ್ಮ ದೇವರ ಅವರೊಳಗೆ ಮಾತಾಡಿಕೊಳ್ತಾರೆ. ನಾವು ಹೀಗೆ ನೋಡ್ತೀವಿ ಅಂತಂದ್ರೆ, ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಮಾತನಾಡಿದಾಗ ಉಂಟಾದವು ಎಂದ್ಬಿಟ್ಟು ನಾವು ನೋಡ್ತೀವಿ. ಆತನು ಬಾಯಿ ಮಾತಿನಿಂದ ಉಂಟು ಮಾಡಿದನು. ಭೂಮಿಗೆ ಮಾತನಾಡಿದಾಗ ಗಿಡ ಮರಗಳ ಬೆಳೀತು. ಭೂಮಿಗೆನೇ ಮಾತನಾಡಿದಾಗ ಪ್ರಾಣಿಗಳು ಬಂದವು. ಆಕಾಶಕ್ಕೆ ಮಾತನಾಡಿದಾಗ ಪಕ್ಷಿಗಳು ಉಂಟಾದವು. ನೀರಿಗೆ ಮಾತನಾಡಿದಾಗ ಮೀನುಗಳು ಜಲಚರಗಳು ಉಂಟಾದವು. ಆದರೆ ಮಾನವನನ್ನು ಉಂಟು ಮಾಡಿದಾಗ ದೇವರು ತನ್ನೊಳಗೆ ಅಂತಂದ್ರೆ ತಂದೆ ಮಗ ಪರಿಶುದ್ಧಾತ್ಮ ದೇವರು ದೇ ಹ್ಯಾಡ್ ಕ್ಲೋಸ್ ಡೋರ್ ಬೋರ್ಡ್ ಮೀಟಿಂಗ್ ಅಂತ ನೋಡ್ತಾ ಇದ್ದೇವೆ. ಅದೇನಂತ ಮಾತನಾಡಿದ್ರು, ಅದೇನಂತಂದ್ರೆ ನಮ್ಮ ಸ್ವರೂಪದಲ್ಲಿ ಮಾನವನನ್ನು ಉಂಟು ಮಾಡೋಣ ಅಂತ, ನಮ್ಮ ಹೋಲಿಕೆಗೆ ಅನುಸಾರವಾಗಿ ಮಾನವನನ್ನು ಉಂಟು ಮಾಡೋಣ ಅಂತ ಅಂದುಕೊಂಡ್ರು. ಹಾಗೆ ಆಯ್ತು ಎಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಆದರೆ ಅದಕ್ಕಿಂತ ಮುಂಚೆ, ಮಾನವನನ್ನು ಉಂಟು ಮಾಡೋಕ್ಕಿಂತ ಮುಂಚೆ ಮಾನವನಿಗೆ ಅವಶ್ಯವಾಗಿರುವಂಥ ಇಡೀ ಭೂಮಿಯನ್ನು ಉಂಟು ಮಾಡಿದನು. ಚಂದ ಇದು. ಮೊದಲೇ ಉಂಟು ಮಾಡಿದನು. ಆತನಿಗೆ ಅವಶ್ಯವಾಗಿರುವಂಥ ಎಲ್ಲ ಸಂಗತಿಗಳನ್ನು ಕರ್ತನು ಮೊದಲೇ ಉಂಟು ಮಾಡಿ, ಎಲ್ಲ ನೀರುಗಳಿತ್ತು, ಎಲ್ಲ ಥರವಾದ ಪಶು ಪ್ರಾಣಿಗಳಿತ್ತು, ಕಾಯಿಪಲ್ಯಗಳು ಬೆಳೆದಿದ್ದವು, ಹಣ್ಣು ಎಲ್ಲ ಇತ್ತು. ಫುಲ್ಲು ಯಥೇಚ್ಛವಾಗಿ ಕರ್ತನು ಅವರಿಗೆ ಕೊಟ್ಟಿದ್ದ. ಎಲ್ಲವನ್ನ ಕರ್ತನು ಉಂಟು ಮಾಡಿ ಕೊನೆ ದಿವಸ ಅಂದರೆ 6ನೇ ದಿವಸ ಕೊನೆ ಭಾಗಕ್ಕೆ ಬರುವಾಗ ಮಾನವನನ್ನು ಉಂಟು ಮಾಡ್ತಾನೆ. ಮಾನವನನ್ನು ಉಂಟು ಮಾಡಿ ಕರ್ತನು ತನ್ನ ಜೀವ ಶ್ವಾಸವನ್ನು ಊದಿದನೆಂದ್ಬಿಟ್ಟು ನಾವು ನೋಡ್ತೇವೆ. ಏನದು ಮಾಡಿದ ರೀತಿ ನೋಡ್ಬೇಕಂತಂದ್ರೆ, 2ನೇ ಅಧ್ಯಾಯದ ಕೆಲವು ವಚನಗಳಲ್ಲೇ, ಮೊದಲಿನ ಕೆಲವು ವಚನಗಳಲ್ಲಿ ಅದನ್ನು ನೋಡ್ತೀವಿ ನಾವು. ಆದರೂ ಕೂಡ ಅದನ್ನು ನಾನು ಪೂರ್ತಿಯಾಗಿ ಓದೋದಕ್ಕೆ ನಾನು ಹೋಗೋದಿಲ್ಲ ಈಗ ಬೇಡ. ಅದಕ್ಕೋಸ್ಕರ ಏನು ಮಾಡಿದ ಅಂತಂದರೆ, ಇವನ್ ಯಾರು ದೇವದೂತರು, ಪ್ರಧಾನ ದೇವದೂತರು ಗಬ್ರಿಯಲನು ಮತ್ತು ಮಿಖಾಯಲನು ಮತ್ತು ಕೆರೂಬಿಯರು, ಸೆರಾಫಿಯರು, ಬೇರೆ ಬೇರೆ ತರಗತಿಯ ದೇವದೂತರನ್ನು ಕೂಡ ಕರ್ತನು ಉಂಟು ಮಾಡಿದ್ರು ಅಂದ್ಬಿಟ್ಟು ನಾವು ನೋಡ್ತೇವೆ. ಹಾಗಾದರೆ ನನಗೆ ಹೀಗೆ ಅನಿಸ್ತದೆ, ಒಂದು ಅನಿಸಿಕೆ ಹೀಗಿದೆ ಅಂತಂದರೆ, ದೇವರು ಮಾನವನನ್ನು ಉಂಟು ಮಾಡೋದಕ್ಕೆ ಪ್ರಾರಂಭ ಮಾಡುವಾಗ ಬರೀ ಮಾತಿನಿಂದ ಉಂಟು ಮಾಡಲಿಲ್ಲ. ಕರ್ತನು ಏನು ಮಾಡಿದ ಅಂದರೆ, ಸೃಷ್ಟಿಕರ್ತನು, ನಿನ್ನ ಸೃಷ್ಟಿಕರ್ತನು ಬಗ್ಗಿಕೊಂಡು ಇದನ್ನು ಏನದು ಮಣ್ಣನ್ನು ತೆಗೆದುಕೊಂಡು ಅದನ್ನು ಉಂಟು ಮಾಡಿದನು. ಅದರ ವಿವರಣೆಯನ್ನು ಸ್ವಲ್ಪ ನೋಡೋಣ ಇವತ್ತು. ಓದೋಣ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಎಷ್ಟು ಚೆನ್ನಾಗಿದೆ ನೋಡಿ. ತಂದಿದ್ದೇನೆ ಇಲ್ಲಿ ಒಂದು ಬೋಲು. ಏನಿದು? ಮಣ್ಣು. ದೇವದೂತರು, ಕೆರೂಬಿಯರು, ಸೆರಾಫಿಯರು, ಎಲ್ಲ ತರಗತಿಯ ದೇವದೂತರು ಅವ್ರು ನೋಡ್ತಿರುವಂಥ ಸಮಯದಲ್ಲೇನೆ ಕರ್ತನು ಇದನ್ನು ಉಂಟು ಮಾಡಿದ್ರೆ ಏನು ಅನ್ಕೊಂತಿರ್ಬೋದು ಅಂತಂದ್ರೆ, ಕರ್ತನ ಆ ದೂತರು ಏನು ಅನ್ಕೊಂತಿರ್ಬೋದು ಅಂತಂದ್ರೆ, ಅಪ್ಪ ನಮ್ಮ ಕರ್ತನು ಬಗ್ಗಿಕೊಂಡು ಮಣ್ಣನ್ನು ಕೈಯಲ್ಲಿ ಹಿಡಿದಿದ್ದಾನೆ, ಈ ಹಿಡಿ ಮಣ್ಣನ್ನು ತಗೊಂಡು ಏನು ಮಾಡ್ಲಿಕ್ಕಿದ್ದಾನೆ ಅಂತ ಕುತೂಹಲದಿಂದ ಅವ್ರು ನೋಡ್ತಿರ್ಬೋದೇನೋ, ಗೊತ್ತಿಲ್ಲ ನನಗೆ. ಈ ಮಣ್ಣು ಏನು ಗೊತ್ತೇನೋ, ಇದು ಮಣ್ಣು ಏನು ಗೊತ್ತೇನೋ,
ದಿಸ್ ಇಸ್ ದ ಹಿಸ್ಟ್ರಿ ಆಫ್ ಮ್ಯಾನ್. ಮನುಷ್ಯನು ಆದರೆ ಹಿಡಿ ಮಣ್ಣಾಗೆ ಉಳಿತದೆ. ದೇವರ ಶ್ವಾಸ ಬರದೇ ಇದೆ. ಮಡ್ ವಿಲ್ ರಿಮೇನ್ ಆಸ್ ಮಡ್ ಇಫ್ ದೇರ್ ಇಸ್ ನೋ ಬ್ರೆತ್ ಆಫ್ ಗಾಡ್ ಇನ್ ಇಟ್. ಅಲ್ಲಿ ಈ ಸಾಯಿಲ್ ಅಂತ ನೋಡ್ತಾ ಇದಲ್ಲ, ಈ ಸಾಯಿಲ್, ಈ ಡಸ್ಟ್ ಅಂತ ನೋಡ್ತಾ ಇದೀವಲ್ಲ, ಅದನ್ನ ತಗೊಂಡು ಕರ್ತನು ಮಾನವನನ್ನು ರೂಪಿಸಿದನಂತೆ. ಈ ಒಂದು, ಮತ್ತೆ ನಾನು ಸೈನ್ಸ್ ಸ್ಟೂಡೆಂಟ್, ಮತ್ತೆ ಆ ಕಡೆ ಹೋಗಲ್ಲ. ಯಾಕಂದರೆ ಕಿವಿದು ಒಂದು ವಿಶೇಷತೆ, ಕಣ್ಣಿನ ವಿಶೇಷತೆ, ಆ ನರನಾಡಿಗಳ ವಿಶೇಷತೆ, ಇದನ್ನೆಲ್ಲವನ್ನು ನೋಡುವಾಗ ಕರ್ತನು ಹೇಗೆ ಸೃಷ್ಟಿ ಮಾಡಿರ್ಬೋದು ಅಂತ, ಯಾವ ರೀತಿಯಾಗಿ ರೂಪಿಸಿರ್ಬೋದು ಅಂತ ಫ್ಯಾಂಟಾಸ್ಟಿಕ್. ಎಷ್ಟು ತೆಳ್ಳಗಿರುವಂಥ ವೈರ್ಸ್ ಎಲ್ಲ ಮಾಡಿದನ್ರಿ ಒಳಗಡೆ. ವೈರ್ ಅಂದರೆ ಇದೆಲ್ಲ ನರನಾಡಿಗಳಿದೆಯಲ್ಲ, ಕರ್ತನು ಮಾಡಿದ ಕ್ಯಾಪಿಲರೀಸ್ ಅಂತ ನೋಡ್ತಾ ಇದ್ದೆ. ಇಂಟ್ರಿಕೇಟ್ ವರ್ಕ್. ಹೆಣೆದಿದ್ದಾನೆ ಕರ್ತನ್, ಪ್ರತಿಯೊಂದನ್ನು ಹೆಣೆದಿದ್ದಾನೆ. ಈ ರಕ್ತನಾಳಗಳ ವಿಷಯದಲ್ಲಿ ನಾವು ಕಲಿಬೇಕು ಅಂತ ಅದು ಒಂದೇ ತಗೊಂಡ್ರೆ ಸಾಕು, ಬೇಕಾದಷ್ಟು ಸಮಯ ನಮಗೆ ಬೇಕಾಗ್ತದೆ. ಇವತ್ತು ನಾವು ರಿಸರ್ಚ್ ಮಾಡಿ ನಾವು ಕಂಡುಹಿಡಿತಾ ಇದ್ದೇವೆ. ಆದರೆ ಪ್ರಿಯ ಸಹೋದರ ಸಹೋದರಿ, ಕೇಳಿಸ್ಕೊಳ್ಳಿ. ಈಗ ಇವತ್ತು ಯಾವುದಾದ್ರೂ ಒಂದು ಸಮುದ್ರದ ವಿಷಯದಲ್ಲಿ ಕಲಿಬೇಕಾಗಿದ್ರೆ ಸಮುದ್ರಕ್ಕೆ ಹೋಗಬೇಕು. ನದಿಗಳ ವಿಷಯದಲ್ಲಿ ಫ್ರೆಶ್ ವಾಟರ್ ಕಲಿಬೇಕು ಅಂದ್ರೆ ನದಿಗಳಿಗೆ ಹೋಗ್ಬೇಕು. ಬೆಟ್ಟ ಕಲಿಬೇಕಂದ್ರೆ ಬೆಟ್ಟಕ್ಕೆ ಹೋಗ್ಬೇಕು. ಪ್ರಾಣಿ ಕಲಿಬೇಕಂದ್ರೆ ಪ್ರಾಣಿಗೆ ಹೋಗ್ಬೇಕು. ಆದರೆ ಮಾನವನನ್ನು ಕಲಿಯುವಾಗ ನಾವು ಯಾರ ಹತ್ರ ಹೋಗ್ಬೇಕು ಅಂತಂದ್ರೆ ದೇವರ ಹತ್ರ ಹೋಗ್ಬೇಕು. ಯಾಕಂದ್ರೆ ಮಾನವನು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದಾನೆ. ಹಾಗಾದ್ರೆ ಆ ದೇವ ಸ್ವರೂಪ ದೇವರ ಹೋಲಿಕೆ ನೀನಾಗಿದ್ದಿ ಇವತ್ತು, ನಾನಾಗಿದ್ದೇನೆ ಇವತ್ತು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ನಾವು ನೋಡಬೇಕಾಗಿದ್ರೆ ವಿ ಆರ್ ವೆರಿ ಯೂನಿಕ್ ಪೀಪಲ್ ಅಂತ ನೋಡ್ತಾ ಇದ್ದೀವಿ. ಪ್ಲಾನೆಟ್ ಮೇಲೆ ನಾವು ನೋಡ್ತಾ ಇದ್ದೀವಿ. ಆದರೆ ಪ್ರಾಣಿಗಳಿಗಿಂತ ನಾವು ಬೇರೆ ಅಂತ ನೋಡ್ತಾ ಇದ್ದೀವಿ. ಪ್ರಾಣಿಗಳಿಗಿಂತ ಬೇರೆ. ಪ್ರಾಣಿಗೆ ಆ ದೇಹ ಇದೆ ಮತ್ತು ಪ್ರಾಣ ಇದೆ. ಆದರೆ ಮನುಷ್ಯನಿಗೆ ದೇಹ, ಪ್ರಾಣ, ಆತ್ಮವನ್ನು ಕೂಡ ದೇವರಿಟ್ಟಿದ್ದಾನೆ. ಅದಕ್ಕೋಸ್ಕರ ಆತ್ಮ ಪ್ರಾಣವನ್ನು ಆ ಒಂದು ಮಾಡೆಲ್ನಲ್ಲಿ, ಕ್ಲೇ ಮಾಡೆಲ್ನಲ್ಲಿ, ಅವನ ಮೂಗಿನಲ್ಲಿ, ಆದಾಮನ ಮೂಗಿನಲ್ಲಿ ದೇವರು ತನ್ನ ಶ್ವಾಸವನ್ನು ಊದಿದನಂತೆ. ಆಗ ದೇವರ ವಾಕ್ಯದಲ್ಲಿ ಹೀಗೆ ನೋಡಿದ್ದೇವೆ. ಆಗ ಆ ಒಂದು ಆ ಮಣ್ಣಿನ ಒಂದು ರೂಪ ಇತ್ತಲ್ಲ ಆದಾಮಂದು, ಆ ಕಣ್ಣುಗಳು ತೆರೆದ ಮೇಲೆ ಒಂದು ಸಣ್ಣ ಸತ್ಯ ಹೇಳ್ತೀನಿ ಅಂತ, ಚಂದವಾಗಿರುವಂಥ ಸತ್ಯ ಅಂತೇನಂತಾನೆ, ಅವನ ಕಣ್ಣುಗಳು ಲೈಟ್ ಬಂತು, ಕಣ್ಣು ಒಳಗೆ ಜೀವ ಬಂದೋಯ್ತು. ಹಾರ್ಟ್ ಸ್ಟಾರ್ಟೆಡ್ ಬೀಟಿಂಗ್, ಬ್ರೈನ್ ಸ್ಟಾರ್ಟೆಡ್ ವರ್ಕಿಂಗ್, ಕೈ ಅಳ್ಳಾಡಕ್ಕೆ ಸ್ಟಾರ್ಟ್ ಆಯಿತು. ಕಣ್ಣು ತೆಗೆದು ನೋಡಿದ ತಕ್ಷಣ ಸೃಷ್ಟಿಕರ್ತನನ್ನು ಅವನು ನೋಡಿಬಿಟ್ಟ. ಫಸ್ಟ್ ನೋಡಿದ್ದೆ ಅವನ ಸೃಷ್ಟಿಕರ್ತನನ್ನು. ಅಪ್ಪ, ಫ್ಯಾಂಟಾಸ್ಟಿಕ್. ದಿಸ್ ಇಸ್ ಗುಡ್. ಆ್ಯಂಡ್ ಇವನ್ ಇನ್ ಅವರ್ ನ್ಯೂ ಕ್ರಿಯೇಷನ್, ನಾವು ಹೊಸಬರಾಗಿ ಹುಟ್ಟುವಾಗ ನಾವು ನಮ್ಮ ಸೃಷ್ಟಿಕರ್ತನ ಆ ದರ್ಶನ ನಮಗೆ ಆಗ್ತದಂತ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ನಾವು 2 ಕೊರಿಂಥ 4 ನಾವು ನೋಡ್ತೀವಿ. ಆ ಒಂದು ಸುವಾರ್ತೆ ಉದಯ ಆಗುವಂಥ ಸಮಯದಲ್ಲಿ ನಮ್ಮ ಕಣ್ಣುಗಳು ಆತನನ್ನ, ಮನೋನೇತ್ರಗಳು ಆತನನ್ನು ನೋಡುವವಾಗಿವೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾದರೆ ಇವತ್ತು ನಾವು ಪ್ರಾಣಿಗಳ ದೇಹ ಬೇರೆ ಆಗ್ತದೆ, ಮನುಷ್ಯನ ದೇಹ ಬೇರೆ ಆಗ್ತದೆ ರೀ ಪ್ರಿಯ ಸಹೋದರ ಸಹೋದರಿ. ನಿಮಗೆ ಬ್ಲಡ್ ಬ್ಯಾಂಕ್ ಅಂತ ಗೊತ್ತಾ? ರಕ್ತವನ್ನು ಸಂಗ್ರಹ ಮಾಡಿ ಇಡುವಂಥ ಒಂದು ಬ್ಲಡ್ ಬ್ಯಾಂಕ್ ಇರ್ತದೆ. A ಪಾಸಿಟಿವ್, B ಪಾಸಿಟಿವ್, AB ನೆಗೆಟಿವ್, ಇದೆಲ್ಲ ಎಲ್ಲ ಏನದು ಗ್ರೂಪ್ಸ್ ಇದೆ, ಬ್ಲಡ್ ಗ್ರೂಪ್ಸ್ ಇದೆ. ಅದನ್ನೆಲ್ಲ ತೊಗೊಂಡು ಬಾಟಲ್ ಪ್ರಿಸರ್ವ್ ಮಾಡ್ತಾರೆ. ಯಾರಿಗಾದರೂ ಆಕ್ಸಿಡೆಂಟ್ ಆಗಿ ರಕ್ತ ಹೋಗ್ತಾ ಇದ್ರೆ, ಒಂದು 4 ಬಾಟಲ್ ರಕ್ತ ಬೇಕು ಅಂತಂದರೆ ನಾವು ಆ ಬ್ಲಡ್ ಬ್ಯಾಂಕಿಗೆ ಹೋಗ್ತೇವೆ. ಆಮೇಲೆ ಅದನ್ನು ಚೀಟಿ ತೊಗೊಂಡು ತೋರಿಸ್ತೇವೆ. ಪ್ರಿಯ ಸಹೋದರ, ಕೇಳಿಸ್ಕೊಳ್ಳಿ. ಅದೇ ಸಮಯದಲ್ಲಿ ಯಾವುದಾದ್ರೂ ಒಂದು ಪ್ರಾಣಿಯ ರಕ್ತ ಉಚಿತವಾಗಿ ಇನ್ನೊಂದು ಸ್ವಲ್ಪ ಚೀಪಾಗಿ ಸಿಗೋಂಗಿದ್ರೆ ಅದನ್ನು ತಗೊಂಡು ಬಂದು ಮನುಷ್ಯನಿಗೆ ಹಾಕಕ್ಕಾಗೋದಿಲ್ಲ. ನೋ ಬಾಡಿ ಫ್ಲೂಯಿಡ್ಸ್, ನೋ ಬ್ಲಡ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಆನಿಮಲ್ ಟು ಮ್ಯಾನ್. ಡಿಫ್ರೆಂಟ್. ಅದಕ್ಕೆ ಇಲ್ಲ ಅಂತಂದ್ರೆ ನಾವು ಏನು ಬಾಡಿ ಪಾರ್ಟ್ಸ್ ಕೂಡ ಅಷ್ಟೇ, ಕಿಡ್ನಿ ಆಗಲಿ, ಲಂಗ್ಸ್ ಆಗಲಿ, ಪ್ರತ್ಯೇಕವಾಗಿ ಲಂಗ್ಸ್ ಈ ಒಂದು ಶ್ವಾಸಕೋಶ ಇದೆಯಲ್ಲ, ಶ್ವಾಸಕೋಶ. ಓಕೆ, ಲಂಗ್ಸನ್ನು ನಾವು ಒಂದು ದೊಡ್ಡ ಪ್ರಾಣಿ ತೊಗೊಳ್ಳೋಣ, ಯಾವುದೋ ಒಂದು ಆನೆನೇ ತೊಗೊಂಡ್ಬಿಡೋಣ. ಆನೆದು ಒಂದು ಲಂಗ್ಸ್ ತೊಗೊಂಬಂದು ಮಾನವನಿಗೆ ಹಾಕೋಕ್ಕಾಗೋದಿಲ್ಲ. ನೋ ಇಟ್ಸ್ ನಾಟ್. ಯಾಕಂದ್ರೆ ದೊಡ್ಡದಲ್ವಾ, ಸ್ವಲ್ಪ ಆಕ್ಸಿಜನ್ ಚೆನ್ನಾಗಿ ಬ್ರೀದ್ ಆಗಲಿ ಅಂತ. ಇವತ್ತು ಆಕ್ಸಿಜನ್ ಪ್ರಾಬ್ಲಮ್ ಇದೆ ಲೆವೆಲ್. ಹಾಗಾಗೋದಿಲ್ಲ. ಪ್ರಾಣಿನೇ ಪ್ರಾಣಿಯಾಗಿದೆ, ಬೇರೆ ಇರೋದು. ಆದರೆ ಮಾನವನು, ನಾನು ನೀನು
ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂಥವರು. ಅದಕ್ಕೋಸ್ಕರನೇ ನಾವು ಭಾಳ ವಿಶೇಷವಾದವರು. ಹಾಗಾದರೆ ನಾವು ಹೀಗೆ ನೋಡ್ತೀವಿ ಏನಂತಂದರೆ, ದೇವದೂತರು ನೋಡ್ತಿರ್ಬೋದು. ಏನದು ಗಬ್ರಿಯಲ್ ನೋಡ್ತಿರ್ಬೋದು, ಅಥವಾ ಇವನ್ನ ಯಾರೋ ಮಿಖಾಯಲ್ನ ನೋಡ್ತಿರ್ಬೋದು. ಅದ್ರ ವಿಷಯದಲ್ಲಿ ಆಮೇಲೆ ಬರ್ತೇನೆ ನಾನು, ಗಬ್ರಿಯಲ ಮತ್ತು ಮಿಖಾಯಲ್ ವಿಷಯದಲ್ಲಿ ಆಮೇಲೆ ಬರ್ತೇನೆ. ಹಾಗಾದರೆ ಕರ್ತನು ತಾನೇ ಮಣ್ಣಿನಿಂದ ಮಾನವನನ್ನು ಮಾಡುವಾಗ ಗಬ್ರಿಯಲನು ಮಿಖಾಯಲನು ನೋಡ್ತಿರ್ಬೋದು. ಆದರೆ ಎಲ್ಲೂ ಕೂಡ ದೇವರ ವಾಕ್ಯದಲ್ಲಿ ದೂತರನ್ನ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನೆಂದ್ಬಿಟ್ಟು ಬರೆದಿಲ್ಲ. ಹಾಗಾದರೆ ನಾವು ವಿ ಆರ್ ವೆರಿ ಸ್ಪೆಷಲ್ ಪೀಪಲ್. ಬಹಳ ಉತ್ಕೃಷ್ಟವಾದ ಸೃಷ್ಟಿಯಾಗಿದ್ದೇವೆ ನಾವು ದೇವರ ದೃಷ್ಟಿಯಲ್ಲಿ. ವಿ ಹ್ಯಾವ್ ದ ಬ್ರೆತ್ ಆಫ್ ದ ಲಿವಿಂಗ್ ಗಾಡ್. ಜೀವ ಸ್ವರೂಪನಾದ ದೇವರ ಶ್ವಾಸ ನಮ್ಮಲ್ಲಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ. ಗಬ್ರಿಯೇಲ ಅಂದ್ರೆ ದೇವರ ಮನುಷ್ಯನು, ಮಿಖಾಯಲ ಅಂದ್ರೆ ದೇವರಂತೆ ಯಾರಿದ್ದಾರೆ ಅಂತ, ಹೂ ಇಸ್ ಲೈಕ್ ಗಾಡ್ ಅಂತ. ಆದರೆ ನೋವೇರ್ ಏಂಜಲ್ಸ್ ಹ್ಯಾವ್ ಬಿನ್ ಕ್ರಿಯೇಟೆಡ್ ಇನ್ ದ ಇಮೇಜ್ ಆಫ್ ಗಾಡ್. ಇಟ್ಸ್ ನಾಟ್ ರಿಟನ್. ಸೊ ವಿ ಆರ್ ವೆರಿ ಸ್ಪೆಷಲ್. ನಾವು ಬಹಳ ಒಂದು ಉತ್ಕೃಷ್ಟ, ವಿಭಿನ್ನ, ನಾವು ಸೃಷ್ಟಿಯಲ್ಲಿ ವಿಶೇಷ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ನಾವು ದೇವರ ಮಕ್ಕಳಾಗಿ ದೇವರ ಸ್ವರೂಪದಲ್ಲಿ ಉಂಟು. ಓಕೆ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗನುಸಾರವಾಗಿ ಉಂಟು ಮಾಡಲ್ಪಟ್ಟಿದ್ದಾಗ ನಾವು ನಮ್ಮ ಕರ್ತನಿಗೆ, ಸೃಷ್ಟಿಕರ್ತನಿಗೆ ಹೇಗೆ ನಾವು ಸಂಬಂಧ ಇಟ್ಕೊಂಡಿದ್ದೀವೋ, ಆ ಸಂಬಂಧ ಇಟ್ಕೊಳ್ತೀವೋ ಅಥವಾ ರಿಲೇಟ್ ಮಾಡ್ತೀವೋ, ಅದಕ್ಕೂ ಮತ್ತು ದೇವದೂತರು ರಿಲೇಟ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂತ ನನಗೆ ಅನಿಸ್ತದೆ. ಡೆಫಿನೆಟ್ಲಿ. ಯಾಕಂದ್ರೆ ದೇವರ ಸ್ವರೂಪ ನಮ್ಮಲ್ಲಿದೆ. ಹಾಗಾದರೆ ನಾವು ನಮ್ಮ ಕರ್ತನಿಗೆ, ನಮ್ಮ ಸೃಷ್ಟಿಕರ್ತನಿಗೆ, ಆತನ ಹತ್ರ ಹೋದಾಗ, ಆತನು ನಮ್ಮನ್ನು ನೋಡುವಾಗ ನಾವು ಅತಿ ಅಮೂಲ್ಯರೆಂದು ಆತನು ನಮ್ಮನ್ನು ಎಣಿಸ್ತಾನೆ. ಹೀಗೆ ನನಗನ್ನಿಸ್ತದೆ. ಈ ಲೂಸಿಫರ್ಗೆ ಬಹಳ ಕಷ್ಟ ಆಗಿರ್ಬೋದು ಇದನ್ನು ನೋಡಿದಾಗ. ಏನಪ್ಪ, ನಾನು ದೇವರಂಗ ಆಗಬೇಕು ಅಂತ ಹೊರಟಾಗ ದೇವ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿರುವಂಥ ಮಾನವನನ್ನು ನಾನು ನೋಡಬೇಕಾಗಿದ್ರೆ ನನಗೆಷ್ಟು ಹೊಟ್ಟೆ ಉರಿ ಅಂತ ಅಂದ್ಕೊಂಡಿರ್ಬೋದು ಅವನು. ಈ ಕಾರಣದಿಂದಲೇ ಅವನು ಏದೆನ್ ತೋಟಕ್ಕೆ ಬಂದು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆದಾಮ ಹವ್ವಳರು ಪತನ ಆಗುವಂತೆ ಸುಳ್ಳನಾಡಿ ಅವನು ಶೋಧಿಸಿದನೆಂದು ನಾವು ನೋಡ್ತಾ ಇದ್ದೇವೆ. ಇದು ಒಂದು ಕಾರಣ ಆಗಿರ್ಬೋದು, ಗೊತ್ತಿಲ್ಲ ನಮಗೆ. ಹಾಗಾದರೆ ಒಂದು ದಿವಸ ಏನಾಗ್ತದೆ ಗೊತ್ತೇ, ನಾವೆಷ್ಟು ಶ್ರೇಷ್ಠವಾಗಿದ್ದೀವಿ ಅಂತ ನೋಡುವಾಗ 1 ಕೊರಿಂಥ 6:3 ನಾವು ನೋಡ್ತೇವೆ. 1 ಕೊರಿಂಥ, ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರ ಮತ್ತು 6ನೇ ಅಧ್ಯಾಯ ಮತ್ತು 3ನೇ ವಚನವನ್ನು ನಾವು ಓದಿಕೊಳ್ಳೋಣ. 1 ಕೊರಿಂಥ 6:3 ಏನು ನೋಡ್ತಾ ಇದ್ದೀವಿ ನಾವಲ್ಲಿ? ನಾವು ದೇವದೂತರಿಗೂ ತೀರ್ಪು ಮಾಡುವೆವೆಂಬುದು ನಿಮಗೆ ತಿಳಿಯದೋ? ಸಾಕು, ಅಷ್ಟಕ್ಕೆ ಸಾಕು. ನಾವು ಏನಾಗಿದ್ದೇವೆ, ಎಷ್ಟು ಸ್ಪೆಷಲ್ ಆಗಿದ್ದೀವಿ ಅಂತಂದ್ರೆ, ಒಂದು ದಿವಸ ಬರ್ಲಿಕ್ಕೆ ಹೋಗ್ತದೆ, ನಾವು ಕೂಡ ಕರ್ತನೊಂದಿಗೆ ಕೂತು ದೇವದೂತರಿಗೆ ನಾವು ಏನ್ ಮಾಡ್ತೇವೆ, ತೀರ್ಪು ಮಾಡುವಂತವರಾಗಿದ್ದೇವೆ. ವಿಲ್ ಬಿ ಜಡ್ಜಿಂಗ್ ಇವನ್ ಏಂಜಲ್ಸ್ ಬಿಕಾಸ್ ವಿ ಹ್ಯಾವ್ ಬಿನ್ ಕ್ರಿಯೇಟೆಡ್ ಇನ್ ದ ಇಮೇಜ್ ಆಫ್ ದ ಲಿವಿಂಗ್ ಗಾಡ್. ಆಮೆನ್. ಹಾಗಾದ್ರೆ ಈ ಇಮೇಜ್ ಆಫ್ ಗಾಡ್ ಅಂತ ನೋಡಿ, ಆತನ ಇಮೇಜ್ ಅಂತ ನೋಡುವಾಗ, ಆತನ ಸಾರೂಪ್ಯ ಅಂತ ನೋಡುವಾಗ ನಾವೇನು ನೋಡ್ತೀವಿ, ಏನು ತಿಳ್ಕೊಳ್ತೀವಿ ಅಂತಂತಂದ್ರೆ, ಇಮೇಜ್ ಅಂತಂದ್ರೆ ಐಕಾನ್ ಅಂತ. ಇಟ್ಸ್ ಕಾಲ್ಡ್ ಎಸ್ ಅ ಮಿರರ್ ರಿಫ್ಲೆಕ್ಷನ್ ಆರ್ ರಿಪ್ರೆಸೆಂಟೇಷನ್ ಅಂತ. ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಂಡಾಗ ಆತನ ಸ್ವರೂಪ, ಇಮೇಜ್ ಅಂತ ನೋಡಿದಾಗ ಒಂದು ಅರ್ಥ ಐಕಾನ್ ಅಂತ. ಅಂದ್ರೆ ನಾವು ಕನ್ನಡಿಯಲ್ಲಿ ನೋಡ್ಕೊಳ್ಳುವಾಗ ನಮ್ಮ ರೂಪ ಕಾಣ್ತಾ ಇದೆ ಅದ್ರ ನಮ್ಮ ಪ್ರತಿಬಿಂಬ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ವಿ ಸಿ ದ ರಿಫ್ಲೆಕ್ಷನ್ ಆಫ್ ಅವರ್ ಓನ್ ಸೆಲ್ಫ್ಸ್. ಇಬ್ರಿಯರು ಬರೆದ ಪತ್ರ ತೆಗೆಯೋಣ,
ಮೊದಲನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂಥ ಮಾತನ್ನು ನಾವು ಓದಿಕೊಳ್ಳೋಣ. ಇದಕ್ಕೆ ಬೇರೆ ಅರ್ಥ ಇದೆ ಪ್ರಿಯ ಸಹೋದರ ಸಹೋದರಿ. ಇಟ್ ಇಸ್ ನಾಟ್ ಐಕಾನ್ ದೇರ್, ಇಟ್ ಇಸ್ ನಾಟ್ ಐಕಾನ್ ದಟ್ ಇಸ್ ಯೂಸ್ಡ್ ಹಿಯರ್. ನಾವು ಮೊದಲನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ನೋಡ್ತೇವೆ, ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಯೇಸು ಕ್ರಿಸ್ತನು ತಂದೆಯ ತತ್ವ ಮೂರ್ತಿಯಾಗಿದ್ದಾನೆ. ತತ್ವ ಮೂರ್ತಿ ಅಂತಂದ್ರೆ ಅದಕ್ಕೆ ವರ್ಡ್ ಉಪಯೋಗಿಸಲ್ಪಟ್ಟಿರುವಂತ ಆ ಇಮೇಜ್ಗೆ ಏನ್ ಗೊತ್ತೇನೋ, ಇಟ್ ಇಸ್ ನಾಟ್ ರಿಫ್ಲೆಕ್ಷನ್, ಇದು ಏನೋ ಬರೀ ಒಂದು ಪ್ರತಿಬಿಂಬಿಸುವಂಥದ್ದಲ್ಲ, ಆದರೆ ಆತನ ಕ್ಯಾರೆಕ್ಟರ್ ಅಂತ ನೋಡ್ತಾ ಇದ್ದೀವಿ, ಆತನ ಗುಣಲಕ್ಷಣ ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಗುಣಲಕ್ಷಣದ ವಿಷಯದಲ್ಲಿ ನಾವು ನೋಡಬೇಕು ಅಂತಂದ್ರೆ ಈ ತರವಾದ ಈ ಒಂದು ಸ್ವರೂಪವನ್ನ ಕರ್ತನು ನಮಗೆ ದಯಪಾಲಿಸಿದಾನೆ. ಸೊ ದಟ್ ಯು ಅಂಡ್ ಐ ಮಸ್ಟ್ ಕಂಟೇನ್ ಅಂಡ್ ಮೇಂಟೈನ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ದೇವರ ಗುಣಲಕ್ಷಣಗಳನ್ನು ನಾವು ಇಟ್ಟುಕೊಳ್ಳುವಂತೆ ನಮಗೆ ಆತನ ಸ್ಪೆಷಲ್ ಕ್ರಿಯೇಷನ್ ಅಂತ ಮಾಡಿ ನಮ್ಮನ್ನು ಈ ಪ್ರಪಂಚದಲ್ಲಿ ಬಿಟ್ಟಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಆತನ ಗುಣಗಳು, ಆತನ ಗುಣಲಕ್ಷಣ ನಮ್ಮಲ್ಲಿ ಕಾಣಬೇಕು ಅಂತ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ನೋಡಬೇಕಾಗಿದ್ರೆ ಆತನು ಇಲ್ಲಿ ಇದ್ದಾಗ ಆತನು ಯಾವಾಗಲೂ ತಂದೆ ವಿಷಯದಲ್ಲಿ ಮಾತನಾಡ್ತಿದ್ದ. ಯೋಹಾನ 12ರಲ್ಲಿ ನಾವು ಇನ್ನೊಂದು ವಾಕ್ಯ ನೋಡೋಣ. ಯೋಹಾನ 12ರಲ್ಲಿ ನಾವು ನೋಡ್ತೀವಿ ಅಂತಂದ್ರೆ 45ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಹಿ ಇಸ್ ದ ಎಕ್ಸಾಕ್ಟ್ ರೆಪ್ಲಿಕಾ ಆಫ್ ದ ಫಾದರ್ ಆನ್ ಪ್ಲಾನೆಟ್ ಅರ್ತ್. ಪರಲೋಕದಲ್ಲಿರುವ ಆತ ತಂದೆಗೆ ಆತನು ಇಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇದೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. 12:45 ಓದೋಣ. ಮತ್ತು ನನ್ನನ್ನು ನೋಡುವವನು ನನ್ನನ್ನು ಕಳುಹಿಸಿಕೊಟ್ಟ ಆತನನ್ನು ನೋಡುವವನಾಗಿದ್ದಾನೆ. ಎಷ್ಟು ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಬರ್ತಿದೆ ನೋಡಿ. ಆತನ ನೋಡಿದ ತಕ್ಷಣ ಗೊತ್ತಾಗಬೇಕು ತಂದೆ ಹೀಗಿದ್ದಾನೆ ಅಂತ. ಏನೋ ದೇಹ ಅಂತಲ್ಲ, ಒಳಗಡೆ ಇರುವಂತ ಗುಣಲಕ್ಷಣಗಳು. ಆತನು ಮಾತನಾಡಿದಾಗ ಶಾಸ್ತ್ರಿಗಳಿಗೆ ಪರಿಸರಿಗೂ ಅನಿಸ್ತಿತ್ತಂದ್ರೆ ಎಂಥ ಅಧಿಕಾರದಿಂದ ಮಾತನಾಡ್ತಾ ಇವನು, ಯಾರು ಕೊಟ್ಟರು ಈತನಿಗೆ ಅಧಿಕಾರ ಅಂತ. ಈ ಅಧಿಕಾರ ಇಲ್ಲಿದ್ದಲ್ಲ, ಇದು ಲೋಕದ್ದಲ್ಲ, ಇದು ಆತನ ಗುಣಲಕ್ಷಣದಿಂದ, ಆತನ ತಂದೆಯ ಗುಣಲಕ್ಷಣಗಳಿಂದ ಇರುವಂತಹ ತತ್ವದ ಮೂರ್ತಿಯ ಬಲ ಅದು. ಇಟ್ ಇಸ್ ದ ಪವರ್ ಆಫ್ ಗಾಡ್ ಆನ್ ಅರ್ತ್, ದ ಫಾದರ್ಸ್ ಪವರ್ ಫ್ರಮ್ ಹೆವೆನ್ into earth through Jesus. ಯೇಸು ಕ್ರಿಸ್ತನ ಮುಖಾಂತರ ಪರಲೋಕದ ಬಲ ಭೂಮಿ ಮೇಲೆ ಅದು ಪ್ರಯೋಗ ಆಯಿತು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ದ ಇಮೇಜ್ ಆಫ್ ಗಾಡ್. ಹಾಗಾದ್ರೆ ಇವತ್ತು ನಾನು ನೀವು ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ರೆ ಪರಲೋಕದ ಆ ಒಂದು ಸ್ವರೂಪ ನೀನಾಗಿದ್ದಿ. ಅದಕ್ಕೋಸ್ಕರ ನೀನು ಕನ್ನಡಿಯಲ್ಲಿ ನೋಡ್ಕೊಳ್ಳುವಾಗ ನನಗೆ ಹೀಗೆ ಅನ್ನಿಸ್ತದೆ ಅಂತಂದರೆ, ನಾನು ಕನ್ನಡಿಯಲ್ಲಿ ನಾವು ನೋಡ್ಕೊಳ್ಳೋ ಪ್ರತಿಯೊಬ್ಬರು ಕನ್ನಡಿಯಲ್ಲಿ ನೋಡ್ಕೊಳ್ಳುವಾಗ ಏನಾಗ್ತದೆ ಅಂತಾನೆ, ಹೌದಪ್ಪ ಇದು ಹಿಂಗಾಗಿದೆ ಹಿಂಗಾಗಿದೆ ಹಿಂಗೊಂಚೂರು ಹಾಕ್ಕೊಂಡು ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡು ಬೆಳಿಗ್ಗೆಯಿಂದ ಆಮೇಲೆ ಕಾಲೇಜೋ ಸ್ಕೂಲೋ ಕೆಲಸಕ್ಕೆ ಹೋಗುವಂಥದ್ದು ಇದೆ, ಇಲ್ಲ ಅಂತಿಲ್ಲ. ನಾನು ಕನ್ನಡಿ ನೋಡ್ಕೊಂಡಿದ್ದೇನೆ ಈ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಕ್ಕಿಂತ ಮುಂಚೆ. ಬಟ್ ಆಸ್ ಅ ಬಿಲೀವರ್ ಇನ್ ಜೀಸಸ್, ಯೇಸು ಕ್ರಿಸ್ತನ ಆ ಸ್ವರೂಪವನ್ನು ಹೊಂದಿಕೊಂಡು ಯೇಸು ಸ್ವಾಮಿಯನ್ನು ಒಳಗಿಟ್ಕೊಂಡಿರುವಂತ ಈ ನಾನು ನೀನು ಅದೇ ಕನ್ನಡಿಯಲ್ಲಿ ನೋಡುವಾಗ ಲುಕ್ ಲಾಂಗ್ ಇನಫ್ ಅಂಡ್ ಡೀಪ್ ಇನಫ್, ಬಹಳ ಹೊತ್ತು ಆಳವಾಗಿ ನೋಡ್ತಾನೆ ಇದ್ರೆ ನನಗೆ ಹೀಗೆ ಅನಿಸ್ತಾ ಇದೆಪ್ಪ, ನನಗಾಗಿದೆ. ನಾನು ಒಂದೊಂದ್ಸಾರಿ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ನೋಡ್ತಾ ಇರ್ತೀನಿ ನನ್ನನ್ನು. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಗೊತ್ತಾಗ್ತದೆ ದೇವ ಸ್ವರೂಪವನ್ನು ನೋಡ್ತಾ ಇದ್ದೀನಿ ಅಂತ. ಒಂದು ವಿಶ್ವಾಸಿಗೆ ದೇವ ಸ್ವರೂಪ ಕಾಣಿಸ್ಬೇಕು. ಪರಲೋಕದ ಸ್ವರೂಪ, ಪರಲೋಕದ ಬಲ, ಪರಲೋಕದ ಬಿಡುಗಡೆ, ಪರಲೋಕದ ಎಲ್ಲವೂ ನಮ್ಮಲ್ಲಿ ಕರ್ತನು ಇಟ್ಟಿದ್ದಾನೆ. ಇದನ್ನ ಪ್ರಯೋಗಿಸುವಂತೆ, ಇದನ್ನು ಉಪಯೋಗಿಸುವಂತೆ, ಇದನ್ನು ಬಳಸುವಂತೆ ಕರ್ತನು ಇವತ್ತು ನಿನ್ನನ್ನು ಚಾಲೆಂಜ್ ಮಾಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಬನ್ರಿ ಆತನ ಬೆಳಕನ್ನು, ಆತನ ಪ್ರಭಾವವನ್ನು, ಆತನ ಮುಖದ ಬೆಳಕನ್ನು ಇಲ್ಲಿ ಪ್ರತಿಬಿಂಬಿಸುವಾಗ ಇಲ್ಲಿರುವಂಥ ಆ ಸಾರೂಪ್ಯ ಇದೆಯಲ್ಲ, ಆ ಹೋಲಿಕೆ ಇದೆಯಲ್ಲ, ಅದನ್ನು ನಾವು ನಮ್ಮ ನಡೆ ನುಡಿಯಲ್ಲಿ ತೋರಿಸುವಂತೆ ದೇವರು ಇವತ್ತು ನಮ್ಮ ಕೃಪೆಯಿಂದ ಪಾಲಿಸಲಿ.
ದಟ್ಸ್ ಇಸ್ ಕ್ಯಾರೆಕ್ಟರ್. ತನ್ನ ತತ್ವದ ಮೂರ್ತಿ. ಫ್ಯಾಂಟಾಸ್ಟಿಕ್. ಅದಕ್ಕೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೋ ದೇವರ ಬಳಿಯಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಹಾಗಾದರೆ ಆ ವಾಕ್ಯವೇ ದೇವರಾಗಿರುವಾಗ ಆ ನರವತಾರ ಎತ್ತಿರುವಂಥ ವಾಕ್ಯವು ಆ ದೇವರನ್ನು ಪ್ರತಿಬಿಂಬಿಸುವಂಥ ಕೆಲಸ. ಅದಕ್ಕೆ ಕರ್ತನು ಕೂಡ ನೋಡುವಾಗ ನಾವು ಒಂದೊಂದು ಕೆಲಸ ಮಾಡೋಣ. ಈಗ ಇನ್ನೊಂದು ಇಲಸ್ಟ್ರೇಷನ್ ಹೇಳ್ತೀನಿ ಅಂತಂದರೆ, ನಾವು ಕನ್ನಡಿಯಲ್ಲಿ ನೋಡ್ಕೊಳ್ತೀವಲ್ಲ, ಈಗ ಒಂದು ಕೆಲಸ ಮಾಡೋಣ. ಓಕೆ, ಐ ಲೈಕ್ ದಿಸ್. ನೀವು ಕೂಡ ಮಾಡ್ಬೋದು ಇದನ್ನು, ಆಸ್ ಐ ಆಮ್ ಡೂಯಿಂಗ್ ಯು ಕ್ಯಾನ್ ಆಲ್ಸೋ ಡೂ ಇಫ್ ಯು ವಾಂಟ್ ಟು. ಫಸ್ಟ್ ಯು ಸಿ. ಓಕೆ, ಮೊದಲು ನೋಡೋಣ. ಈಗ ಕನ್ನಡಿಯಲ್ಲಿ ನೋಡುವಾಗ ಮನುಷ್ಯನ ರೂಪ ಒಂದಿದೆ, ಮನುಷ್ಯನ ರೂಪ ಇದೆ, ಇಲ್ಲ ಅಂತಿಲ್ಲ. ದೇವ ಸ್ವರೂಪ ಇದೆಯಲ್ಲ ಒಳಗಡೆ. ಮನುಷ್ಯನ ರೂಪ ದೇವ ಸ್ವರೂಪ ಅಲ್ವಾ? ಅದು ಒಂದು ಕೆಲಸ ಮಾಡೋಣ, ಇದನ್ನು ಒಂದು ಇಡೋಣ ಇಲ್ಲಿ. ಇದು ದೇವ ಸ್ವರೂಪ ಅಂತ ಇಟ್ಕೊಳ್ಳೋಣ. ಈ ಮನುಷ್ಯನ ರೂಪ ನಾವು ನೋಡ್ತಿರುವಂಥ ಸಮಯದಲ್ಲಿ ಅದಕ್ಕೆ ಹಿಂದೆ ಕಾಣುವಂಥ, ಒಳಗೆ ಕಾಣುವಂಥ ದೇವ ಸ್ವರೂಪ ಅದಕ್ಕೆ ಮ್ಯಾಚ್ ಆಗ್ತಾ ಇದೆಯಾ ಅಂತ. Is it getting superimposed on our image? Very, very important. ಈಗ ಒಂದೇ ನೋಡ್ತಾ ಇದ್ದೀರಿ ನೀವು. ಹೇಗೆ ಅಂತಂದ್ರೆ ಎರಡು ಒಂದಾಗ್ಬಿಟ್ಟಿವೆ. ಸೃಷ್ಟಿಯಲ್ಲಿ ಮಣ್ಣನ್ನು ತಗೊಂಡು, ಅಥವಾ ಈ ಒಂದು ಸಾಯಿಲ್ ಅಲ್ವಾ, ಈ ಮಣ್ಣನ್ನು ತಗೊಂಡು ಕರ್ತನು ಜೀವ ಶ್ವಾಸವನ್ನು ಊದಿದ್ದಾನ್ರಿ. ಮಣ್ಣು ಮಣ್ಣಾಗ್ತದೆ, ನಿಜ, ಮಣ್ಣು ಮಣ್ಣಾಗೇ ಉಳಿತಿತ್ತು. ಜೀವ ಶ್ವಾಸವನ್ನು ಊದಿದ್ದಾನೆ ಕರ್ತನು. ಅದರಲ್ಲಿರುವಂಥ ಎಲ್ಲ ಅದು ವೈಟಮಿನ್ಸು ಅದೆಲ್ಲ ನಾವು ನೋಡಬೇಕಾಗಿದೆ. ಅದಕ್ಕೆ ಆ ಒಂದು ಭಾಗಕ್ಕೆ ಹೋಗಲ್ಲ ನಾನು. ಆದರೆ ಎಲ್ಲವೂ ಕೂಡ ನಮ್ಮ ದೇಹದಲ್ಲಿ ಇದೆ ಅಂತ ನೋಡ್ತಾ ಇದ್ದೇವೆ. ಅದಕ್ಕೆ ನಾನು ಭಾಳ ಖುಷಿ ಆಗುವಂಥ ವಿಷಯ ನಮ್ಗೆ ಗೊತ್ತೇನು, ಇದೇ ಮಣ್ಣಲ್ಲಿ ಒಂದು ಕಡೆ ಬೀನ್ಸ್ ಹಾಕ್ರಿ, ಒಂದು ಕಡೆ ಬೆಂಡೆಕಾಯಿ ಹಾಕ್ರಿ, ಒಂದು ಕಡೆ ಟೊಮಾಟೊ ಹಾಕ್ರಿ, ಎಲ್ಲ ಕೂಡ ಅದರ DNA ಅನುಸಾರವಾಗಿ ಇದು ಸಪ್ಲೈ ಮಾಡ್ತದೆ ರೀ. ಅದೇ ರೀತಿಯಾಗಿ ನಾವು ನೋಡಬೇಕಾದ್ರೆ ಎಷ್ಟು ತರಾವರಿ ಜನ ಇದ್ದೀವಿ ಇವತ್ತು. ಆದರೆ ಒಳಗಡೆ ಇರುವಂಥ ಶ್ವಾಸ ಒಂದೇ, ಅದರಲ್ಲಿರುವಂಥ ಶ್ವಾಸ ಒಂದೇ, ದೇವರ ಸ್ವರೂಪ ಅದು. ಅದಕ್ಕೆ ಭಕ್ತನಾಗಿರುವ ದಾವೀದನು 139ನೇ ಕೀರ್ತನೆಯಲ್ಲಿ ಕರ್ತನೆ ಅವನು ಹೇಳ್ತಾನೆ ಅಂತಾರೆ, ಐ ಆಮ್ ಫಿಯರ್ಫುಲಿ ಅಂಡ್ ವಂಡರ್ಫುಲ್ಲಿ ಮೇಡ್ ಅಂತೆ. ವಂಡರ್ಫುಲ್ಲಿ ಮೇಡ್ ಅಂತಂದ್ರೆ, ಫಿಯರ್ಫುಲ್ಲಿ ಅಂತಂದ್ರೆ ಏನು ಗೊತ್ತೇನು, ಒಂದು ವಿಶೇಷವಾದ ಗೌರವದಿಂದ ನಾನು ಮಾಡಲ್ಪಟ್ಟಿದ್ದೇನೆ ಅಂತ, ಕರ್ತನು ನನ್ನನ್ನು ರಚಿಸಿದ್ದಾನೆ ಅಂತ ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ಪ್ರತಿಯೊಬ್ಬನು ಈಗ ಮಣ್ಣಿನಿಂದ ಕರ್ತನು ಶ್ವಾಸ ಊದಿ ಕರ್ಕೊಂಡು ಬರ್ತಾ ಇಲ್ಲ. ಆದರೆ ಕರ್ತನು ಆದಾಮ ಹವ್ವಳರಿಗೆ ಮಾಡಿರುವಂಥ ಈ ಒಂದು ದೊಡ್ಡ ಕಾರ್ಯವು ಅದು ಈಗಲೂ ಕೂಡ ನಡೀತಾ ಇದೆ ನಮ್ಮ ತಾಯಿಯ ಗರ್ಭದಲ್ಲಿ. ಐ ಆಮ್ ಗೆಟಿಂಗ್ ಎಕ್ಸೈಟೆಡ್ ನೌ ಬಿಕಾಸ್ ಆಫ್ ದ ಇಮೇಜ್ ಆಫ್ ಗಾಡ್ ಇನ್ ಮೀ ಅಂಡ್ ಇನ್ ಯು. Let's be excited. Let's be really excited. Excited ಆಗ್ಬಿಡೋಣ ನಾವು. ಹಾಗಾದ್ರೆ ಕರ್ತನು ಏನ್ ಮಾಡ್ತಿದ್ದಾನೆ ಗೊತ್ತಾ, ಈ ಒಂದು ರಕ್ಷಣೆ ಆದಮೇಲೆ, ಕರ್ತನನ್ನು ಸ್ವೀಕರಿಸಿ ಎಲ್ಲ ಆದಮೇಲೆ, ನಾನು ಈ ಪ್ರಪಂಚದಲ್ಲಿ ನಡೀತಿರುವಂಥ ಸಮಯದಲ್ಲಿ ಆ ಕಡೆ ಹೋದಾಗ, ಏನಾದರೂ ಆದಾಗ, ಸ್ವಲ್ಪ ಸಮಸ್ಯೆಗಳಾದಾಗ ನಾನು ಸ್ವಲ್ಪ ಕುಗ್ಗಿ ಅಲ್ವಾ, ಏಳು ಬೀಳು ಅಲ್ವಾ, ಎಲ್ಲ ಇರ್ತದೆ, ಅದರ ಬೀಳುವಂಥದ್ದು ಏಳುವಂಥದ್ದು ಎಲ್ಲ ಇರ್ತದೆ. ಆದರೆ ಅದೇ ಸಮಯದಲ್ಲಿ ಕರ್ತನು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಳಗಡೆ ಇರುವಂಥ ಪ್ರಭಾವವನ್ನು, ಒಳಗಡೆ ಇರುವಂಥ ಮಹಿಮೆಯನ್ನು, ಒಳಗಡೆ ಇರುವಂಥ ಆತನ ಸಾರೂಪ್ಯವನ್ನು, ಆತನ ಹೋಲಿಕೆಯನ್ನು ಎಂದಿಗೂ ಆತನು ಅದನ್ನು ಕೆಡವಿ ಹಾಕೋದಕ್ಕೆ, ಹಾಳು ಮಾಡೋದಕ್ಕೆ ಕರ್ತನು ಬಿಡೋದಿಲ್ಲ. ಹಾಗಾದ್ರೆ ಕರ್ತನು ಬಿಡೋದಿಲ್ಲ ಅಂತಂದ್ರೆ, ಕರ್ತನು ನಿನ್ನನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಆತ ನಿನ್ನನ್ನು ನಿಜವಾಗ್ಲೂ ನಿನ್ನನ್ನು ನೋಡ್ತಾ ಇದ್ದಾನೆ. ಆತ ನನ್ನನ್ನು ಅಂಗೈಯಲ್ಲಿ ಚಿತ್ತರಿಸಿಕೊಂಡಿದ್ದಾನೆ. ಆತನ ಅಂಗೈ ಎಷ್ಟು ದೊಡ್ಡದ್ರಿ, ಯಾಕಂತಾನೆ ಕೋಟ್ಯಾನು ಕೋಟಿ ಆತನ ಮಕ್ಕಳಿದ್ದಾರೆ ಇವತ್ತು ಪ್ರಪಂಚದಲ್ಲಿ. ಅವರ ಎಲ್ಲ ಡೀಟೇಲ್ಸ್ ಇವತ್ತು ನೋಡಬೇಕಾಗಿದ್ರೆ ಆತನ ಅಂಗೈಯಲ್ಲಿ ನಮ್ಮನ್ನು ಚಿತ್ತರಿಸಿಕೊಂಡಿದ್ದಾನೆ. ನಾವು ಅಮೂಲ್ಯರಾಗಿದ್ದೇವೆ ಕರ್ತನಿಗೆ. ಅದಕ್ಕೋಸ್ಕರ ನೋಡಬೇಕಾಗಿದ್ರೆ 2ನೇ ಕೊರಿಂಥ ನಾವು ನೋಡೋಣ. 2ನೇ ಕೊರಿಂಥ 3ನೇ ಅಧ್ಯಾಯ ಮತ್ತು ಅದರ 18ನೇ ವಚನದಲ್ಲಿ ಪೌಲನು ಏನು ಹೇಳ್ತಾನೆ ನೋಡ್ರಿ. ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟು ಬರೆದಿರುವಂತ ಪೌಲನು ಏನು ಬರೀತಾನೆ, 3:18 ನೋಡಿ ಕೇಳಿಸ್ಕೊಳ್ಳೋಣ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು,
ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. Fantastic. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಮ್ಮನ್ನ ಕರ್ತನು ಕಳಿಸ್ತಾ ಇದ್ದಾನೆ. ಹಾಗಾದರೆ ನಿನ್ನೆ ಇದ್ದಂತೆ ಬೆಳಕಿಂತ ಇವತ್ತು ಜಾಸ್ತಿ ಬೆಳಕು ನಿನಗೆ ನನಗೆ ಬಂದದೆ. ಹೋದ ವಾರ ಕೇಳಿಸ್ಕೊಂಡಿರುವಂಥ ಮೆಸೇಜ್ಗಿಂತ ಈ ವಾರದಲ್ಲಿ ಇನ್ನಷ್ಟು ಬೆಳಕು ನಿನಗೆ ಬರುವಂತೆ ಆ ಪ್ರಭಾವದಿಂದ ಪ್ರಭಾವಕ್ಕೆ ಕೇಳಿಸ್ಕೊಳ್ಳುವುದರಲ್ಲಿ, ನೋಡುವುದರಲ್ಲಿ, ನಮ್ಮ ಬಿಹೇವಿಯರ್ ಅಥವಾ ನಮ್ಮ ಸ್ವಭಾವದಲ್ಲಿ ಕರ್ತನು ನಮ್ಮನ್ನು ಒಂದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಕರ್ತನು ನಡೆಸ್ತಾ ಇದ್ದಾನೆ. ಆತನ ಸಾರೂಪ್ಯಕ್ಕೆ ಕರ್ತನು ನಮ್ಮ ನಡೆಸ್ತಾ ಇದ್ದಾನೆ. ವಿ ಗಾಟ್ ಟು ಬಿ ಚೇಂಜ್. ರೋಮನ್ಸ್ 8:29 ಆಲ್ಸೋ ಇಸ್ ಅ ಫ್ಯಾಂಟಾಸ್ಟಿಕ್ ಬೈಬಲ್ ವರ್ಸ್. ರೋಮಾಪುರದವರು ಬರೆದ ಪತ್ರ ಮತ್ತು ಅದರ 8ನೇ ಅಧ್ಯಾಯ ಮತ್ತು ಅದರ 29ನೇ ವಚನವನ್ನು ಓದಿಕೊಳ್ಳೋಣ. ನೋಡ್ರಿ ಎಷ್ಟು ಚೆನ್ನಾಗಿದೆ, ಕೇಳಿಸ್ಕೊಡೋಣ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ to become like his son Jesus. That means it is a process. ಒಂದು ಸಾರಿ ಆತನ ಸಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ ನಿಜ. ಆದರೂ ಕೂಡ ನಾವು ನೋಡಬೇಕಾಗಿದ್ರೆ, ವಿಶ್ವಾಸದಲ್ಲಿ ಇದ್ರೂ ಕೂಡ ನೋಡಬೇಕಾಗಿದ್ರೆ, ನಮಗಿರುವಂಥ ಈ ಪ್ರಪಂಚ, ಬರ್ತಾ ಇರುವಂಥ ಶೋಧನೆಗಳು ಸೈತಾನನಿಂದ ಆಗ್ಬೋದು ಅಥವಾ ಸ್ವಂತ ಮನಸ್ಸಿನಿಂದ ಆಗ್ಬೋದು, ಶರೀರದಲ್ಲಿ ಆಗ್ಬೋದು, ಯಾವುದೇ ಆಸೆ, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಇದೆಲ್ಲ ಸೇರಿಕೊಂಡು ಆ ಒಳಗಡೆ ಇರುವಂಥ ಆ ಒಂದು ಇದೆಯಲ್ಲ image of God, it is getting little bit spoiled here and there. ಬಟ್ ಆದರೆ ಏನು ಮಾಡ್ತಿದ್ದಾನೆ, ಕರ್ತನ ಆಸೆ ಇಟ್ಟಿದ್ದಾನೆ, ತಂದೆ ಆಸೆ ಇಟ್ಟಿದ್ದಾನೆ ಇವತ್ತು. ಪರಲೋಕದ ತಂದೆ ಆಸೆ ಇಟ್ಟಿದ್ದಾನೆ ಏನಂತಂದರೆ, ನೀನು ಆತನ ಮಗನಾಗಿರುವ ಯೇಸು ಸ್ವಾಮಿ ಹಾಗಾಗಬೇಕಂತೆ. ಎಂಥ ಕಾಲಿಂಗ್ ರೀ ಇದು, ಎಂಥ ಶ್ರೇಷ್ಠವಾಗಿರುವಂಥ ಉನ್ನತವಾದ ಒಂದು ಕರೆ ಅಂತ ನೋಡ್ತಾ ಇದ್ದೇವೆ. ಪ್ರಾರ್ಥನೆ ಮಾಡುವಾಗ ನಾನು ದಾನಿಯೇಲನಂತೆ 3 ಸಾರಿ ಪ್ರಾರ್ಥನೆ ಮಾಡಬೇಕು, ಒಳ್ಳೆಯದೇ, ಇಲ್ಲ ಅನ್ನಿಲ್ಲ. ಅಬ್ರಾಹ್ಮನಂತ ನಂಬಿಕೆ ಇರಬೇಕು, ಒಳ್ಳೆಯದು. ಅಬ್ರಾಹ್ಮನ ಹಾಗೆ ಆಗಬೇಕು, ದಾವಿದನ ಹಾಗಿರಬೇಕು, ಯೋಸೆಫ್ ಅಂತರ ಪ್ಯೂರ್ ಆಗಿರಬೇಕು, ಈ ರೀತಿಯ ಜ್ಞಾನಿಯಾಗಿರ್ಬೇಕು, ಇದೆಲ್ಲ ಇದೆ. ಬಟ್ ಆದರೆ ಪ್ರಿಯ ಸಹೋದರ ಸಹೋದರಿ, ಅದಕ್ಕೆ ತಂದೆ ಆದ ದೇವರು ಏನಂತ ಇದ್ದಾನೆ ಅಂದರೆ, ಅದೆಲ್ಲ ತುಂಬ ಲೋ ಸ್ಟ್ಯಾಂಡರ್ಡ್ ಇದೆ. ಮಗಳೇ ಕೇಳಿಸ್ಕೊ, ಇವತ್ತು ಕೇಳಿಸ್ಕೊಳ್ತಿರುವಂಥ ದಯವಿಟ್ಟು ಕೇಳಿಸ್ಕೊಡ್ರಿ. ನೀವು ಇವತ್ತು ಯೇಸು ಸ್ವಾಮಿಯ ಗುಣಲಕ್ಷಣವನ್ನು ಹೊಂದಿ ಆತನು ನೋಡಿದ ಹಾಗೆ, ಕೇಳಿದ ಹಾಗೆ, ಮಾತನಾಡಿದ ಹಾಗೆ ಆತನ ಬಲವನ್ನು ನಾವು ಹೊಂದಿಕೊಳ್ಳಬೇಕೆನ್ನುವಂಥ ಆಸೆ ತಂದೆಯಾದ ದೇವರು ನನ್ನಲ್ಲಿಟ್ಟಿದ್ದಾನೆ. ಹಾಗಾಗೋಣ ಬನ್ನಿ. ಯಾಕಂದರೆ ಆತನ ಸ್ವರೂಪದಲ್ಲಿ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ಅದಕ್ಕೋಸ್ಕರ ಆಗ್ತದಾ ಅಂತ ಪ್ರಶ್ನೆ. ನೋಡ್ರಿ, ಫಿಲಿಪ್ಪಿ 1:6 ನಾನು ಭಾಳ ಫೇವರೇಟ್ ಆಗಿರುವಂಥ ಒಂದಿದು. ಈ ಒಳ್ಳೆಯ ಕಾರ್ಯವನ್ನು ಮಾಡಿದಂಥ ಕರ್ತನು ಆತನು ಅದನ್ನೇನು ಮಾಡ್ತಾನೆ, ಓದೋಣ ಅದನ್ನು. ಫಿಲಿಪ್ಪಿ 1 ಮತ್ತು 6ನೇ ವಚನ ಭಾಳ ಚೆನ್ನಾಗಿದೆ. ಅದನ್ನು ಸಿದ್ಧಿಗೆ ತರ್ತಾನಂತೆ. He'll make it to come to a standard, such a standard, he will perform it till the day of Jesus Christ. ಓದೋಣ 1:6. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ನೋಡಿ, ಪೌಲ್ ಹೇಳ್ತಾನೆ, ಅದ್ರ ವಿಷಯದಲ್ಲಿ ನಮ್ಗೆ ಭರವಸೆ ಇದೆ ರೀ. ಪ್ರಾರಂಭ ಮಾಡಿರುವಂತ ಕರ್ತನು ಅದನ್ನ ಸಿದ್ಧಿಗೆ ತರ್ತಾನೆ, ಅದನ್ನ ಕೆಲಸವನ್ನ ನಿನ್ನಲ್ಲಿ ಮಾಡ್ತಾನೆ. ನೀನು ಕ್ರಿಸ್ತನಾಗ ಆಗುವಂತೆ, ಆ ಸಾರೂಪ್ಯಕ್ಕೆ ಹೋಗುವಂತೆ ಕರ್ತನು ನಮ್ಮ ನಡೆಸ್ತಾನೆ. ಅದಕ್ಕೋಸ್ಕರ 1 ಯೋಹಾನ 3:1 ಇನ್ನೊಂದು ವಚನವನ್ನು ಓದಿಬಿಡೋಣ. 1ನೇ ಯೋಹಾನ ಮತ್ತು 3ನೇ ಅಧ್ಯಾಯದ 1ನೇ ವಚನವನ್ನ ನಾವು ನೋಡೋಣ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ
ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಹ್ಮ್ ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಥ್ಯಾಂಕ್ ಯು. ಯಾಕಂದರೆ ಹಾ. ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ನೋಡ್ರಿ ಎಷ್ಟು ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ಏನಂತಂದ್ರೆ ನಾವು ಒಂದು ದಿವಸ ಆತನ ಹಾಗೆ ಇರುವೆವು. ಆತನ ಎರಡನೇ ಬರುಣದಲ್ಲಿ ನಾವೆಲ್ಲರೂ ಪರಿಪಕ್ವಕ್ಕೆ ಬಂದು ಕರ್ತನು ತಾನೇ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನದಿಂದ ನಮ್ಮನ್ನು ತೊಳೆಯುತ್ತಾ ನಮ್ಮ ನಡೆಯಲ್ಲಿ ನುಡಿಯಲ್ಲಿ ತೊಳೆಯುತ್ತಾ ಬಂದು ಆತನ ಸಾರೂಪ್ಯಕ್ಕೆ ಅನುಗುಣವಾಗಿ ನಾವು ಹಾಗೆ ಆಗುವಂತೆ ಕರ್ತನು ಅಪೇಕ್ಷಿಸಿರುವಾಗ ಈ ಕಾರ್ಯವನ್ನು, ಈ ಒಳ್ಳೆಯ ಕಾರ್ಯವನ್ನು ಪ್ರಾರಂಭಿಸಿರುವಂಥ ಕರ್ತನು ಇವತ್ತು ನನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನು ನಮ್ಮನ್ನು ತೊಳೆಯುತ್ತಾ ಬಂದು ಆತನ ಮುಂದೆ ನಿಂತುಕೊಳ್ಳುವ ಶುದ್ಧ ಕನ್ನಿಕೆಯನ್ನು ಆತನು ಏರ್ಪಡಿಸಿಕೊಳ್ತಾ ಇದ್ದಾನ್ರಿ. ಇವತ್ತು ಸಭೆ ಇವತ್ತು ಆತನಿಗೆ ಒಂದು ಶುದ್ಧ ಕನ್ನಿಕೆಯಾಗಿದೆ. ಇವತ್ತು ಅನೇಕ ವಿಷಯಗಳನ್ನು ನೋಡಿದ್ದೇವೆ ಆತನ ಸಾರೂಪ್ಯದ ವಿಷಯದಲ್ಲಿ. ಆದಾಮನು ಅವಳವರು ಬಿದ್ದ ತಕ್ಷಣ ಸಾರೂಪ್ಯ ಏನಾಯ್ತು, ಸ್ವಲ್ಪ ಡಿಸ್ಟರ್ಬ್ ಆಗೋಯ್ತು, ಅದನ್ನು ಕೆಡಿಸ್ಕೊಂಡ್ರು ಅವರು. ಅದರ ವಿಷಯದಲ್ಲಿ ಆಮೇಲೆ ಬರ್ತೇನೆ ನಾನು. ಅದಕ್ಕೆ ಬೇಡ, ಅದು ಇವತ್ತಿಗೆ ಬೇಡ. ಈ ಒಂದು ಪಾಠ ಮುಂದಿನ ವಾರನೂ ದೇವ್ರ ಚಿತ್ತವಾದರೆ ಕಂಟಿನ್ಯೂ ಆಗ್ತದೆ. ಯಾಕಂದರೆ ಇದು ತುಂಬ ಇದೆ, ಅದಕ್ಕೋಸ್ಕರ ಅಷ್ಟೊಂದು ಬೇಡ. ಒಂದು ದೃಷ್ಟಾಂತ ಹೇಳ್ತೇನೆ. ಈ ದೃಷ್ಟಾಂತದಿಂದ ನಿಮಗೆ ಒಂದೇ ಒಂದು ಅಂಶವನ್ನು ತಿಳಿಸಿ ಮುಂದಿನ ಸಲ ಕಂಟಿನ್ಯೂ ಮಾಡೋಣಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಓಕೆ, ನೀವು ಒಂದು ಇಂಜಿನಿಯರ್ ಆಗಿಬಿಟ್ಟು, ಆಟೋಮೊಬೈಲ್ ಇಂಜಿನಿಯರ್ ಆಗಿಬಿಟ್ಟು ನಿಮ್ಮ ಮಗನಿಗೋ ಅಥವಾ ನೀವು ಚೆನ್ನಾಗಿ ಸ್ವಲ್ಪ 50 ವರ್ಷ ಮೇಲ್ಪಟ್ಟಿದ್ರೆ ನಿಮ್ಮ ಮೊಮ್ಮಗನಿಗೋ ನಿಮ್ಮ ಲ್ಯಾಬಲ್ಲಿ, ನಿಮ್ಮ ಫ್ಯಾಕ್ಟ್ರಿ ಲ್ಯಾಬಲ್ಲಿ ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಇದೆಯಲ್ಲ, ರಿಮೋಟ್ ಕಂಟ್ರೋಲ್ ಕಾರನ್ನು ಮಾಡಿ ಅವನಿಗೆ ನೀವು ತಂದು ಕೊಡ್ತೀರಿ ಅಂತ ಹೇಳ್ತಾರೆ. ಅದು ತಂದು ಕೊಟ್ಟ ತಕ್ಷಣನೇ ಅವ್ನಿಗೆ ಹೇಳ್ತೀರಿ ಏನಂತಂದ್ರೆ ಈ ರೀತಿಯಾಗಿ ಆಪ್ರೇಟ್ ಮಾಡಬೇಕಪ್ಪ, ಈ ರೀತಿಯಾಗಿ ಆಪ್ರೇಟ್ ಮಾಡಬೇಕಮ್ಮ. ಹಂಗೆ ಹೇಳಿದ ತಕ್ಷಣ ಅವನು ಆಪ್ರೇಟ್ ಮಾಡ್ತಾನೆ. ಮಾಡಿ ಎಲ್ಲ ಆದಮೇಲೆ ನೀವು ಆಮೇಲೆ ಅವ್ನ ರೂಮಲ್ಲಿ ಇರ್ತದೆ, ನೀವು ಆಮೇಲೆ ಒಂದು 2 ದಿವಸ ಆದಮೇಲೆ ಎಲ್ಲೋ ರಿಮೋಟ್ ಕಂಟ್ರೋಲ್ ಕಾರ್ ಎಲ್ಲೋ ಅಂತಂದು ತಡೀರಿ, ಏನೋ ಮಾಡ್ತಾ ಇದ್ದೀನಿ ಅದ್ರ ವಿಷಯದಲ್ಲಿ ಅಂತ ನೀವು ಹೋಗಿ ನೋಡಿದ್ರೆ ರಿಮೋಟ್ ಕಂಟ್ರೋಲ್ ಕಾರ್ ಎಲ್ಲ ಓಪನ್ ಮಾಡಿ ಎಲ್ಲ ಪೂರ್ತಿ ಬಿಚ್ಚಿಬಿಟ್ಟು ಪೀಸ್ ಆಗಿದೆ. ಆದರೆ ಮೇನ್ ಎಂಜಿನ್ ಇದೆ. ಬಟ್ ಅದಕ್ಕೆ ಅವನು ಏನು ಮಾಡಿದಾನಂದರೆ, ಅವನು ನಿಮ್ಗಿಂತ ಜಾಣ ಅಂತ ತೋರಿಸ್ಕೊಳ್ಳೋಕ್ಕೋ ಅಥವಾ ಆಸೆಯಿಂದನೋ ಅದಕ್ಕೆ 1-2 ಪೇಪರಿಂದ 1-2 ರೆಕ್ಕೆಗಳನ್ನು ಮಾಡಿ ಅದು ಏರೋಪ್ಲೇನ್ ಥರ ಮಾಡಿಟ್ಟಿರ್ತಾನೆ. ಹಾಗಾದರೆ ಏರೋಪ್ಲೇನ್ ಥರ ಮಾಡಿಟ್ಟು ರಿಮೋಟ್ ಕಂಟ್ರೋಲ್ ಇದ್ರೆ ಇನ್ನೊಂದು ಸ್ವಲ್ಪ ವರ್ಕಿಂಗ್ ಇರುತ್ತೆ, ಅದನ್ನು ಓಡಿಸ್ತಾನೆ, ಅದು ಹಾರೋದೇ ಇಲ್ಲ. ಅದಕ್ಕೆ ಅವನು ಅದಕ್ಕೆ ನೀವು ಏನಂತೀರ ಅಂತಂದರೆ, ಅಪ್ಪ ಅದನ್ನು ಸೃಷ್ಟಿ ಮಾಡಿರುವವನೇ ನಾನು, ಅದಕ್ಕೆ ಒಂದೇ ಒಂದು ಉದ್ದೇಶದಿಂದ ಸೃಷ್ಟಿ ಮಾಡಿದ್ದೆ. ಅದೇನಂತಂದರೆ ಅದು ಭೂಮಿ ಮೇಲೆ ಕಾರಾಗಿರಬೇಕು ಅಂತ. ಪ್ರತಿಯೊಂದನ್ನು ವಸ್ತುಗಳನ್ನು ಮಾಡುವಾಗ, ಫಾರ್ ಎಕ್ಸಾಂಪಲ್ ಈ ಪೆನ್ ಮಾಡುವಾಗ ಇದನ್ನು ತಗೊಂಡು ನಮ್ಮ ಗಾರ್ಡನ್ನಲ್ಲಿ ಏನಾದರೂ ಒಂದು ಕೆತ್ತೋದಕ್ಕೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಏನೋ ಮುರಿದೋಗಿರೋಂಥ ಒಂದು ಪೆನ್ ತೊಗೊಂಡು ಸುಮ್ಮನೆ ಸ್ವಲ್ಪ ಹಿಂಗೆ ಮಾಡ್ಬೋದು. ಆದರೆ ದಿಸ್ ಇಸ್ ನಾಟ್ ದ ಟೂಲ್, ಇಟ್ ಹ್ಯಾಸ್ ಅ ಪರ್ಪಸ್ ಟು ರೈಟ್ ಆನ್ ಪೇಪರ್. ಪರ್ಪಸ್ ಇದೆ ಅದಕ್ಕೆ, ಇದಕ್ಕೊಂದು ಉದ್ದೇಶ ಇದೆ ನಮಗೆ. ಹಾಗಾದರೆ ನಮಗೆ ಕರ್ತನು ಒಂದು ಉದ್ದೇಶದಿಂದ ನಮ್ಮನ್ನು ಸೃಷ್ಟಿ ಮಾಡಿ ಆತನ ಸಾರೂಪ್ಯಕ್ಕೆ ನಮ್ಮನ್ನು ಸೃಷ್ಟಿ ಮಾಡಿ ಕರ್ತನು ಇಲ್ಲಿ ಒಂದು ಉದ್ದೇಶದಿಂದ ಆತನಿಟ್ಟಿದ್ದಾನೆ. ಆ ಉದ್ದೇಶ ಏನು ಅಂತಂದರೆ ಹಲವಾರು ಉದ್ದೇಶಗಳಿವೆ. ಇದಕ್ಕೆ ಗಾಡ್ ವಿಲ್ಲಿಂಗ್ ಒಂದು ಉದ್ದೇಶವನ್ನು ತಿಳಿಸಿ ನಾನು ಮುಗಿಸ್ತೇನೆ. ಅದೇನಂತಂದರೆ ಪೇತ್ರನು ಬರೆದ ಮೊದಲನೇ ಪತ್ರ ಮತ್ತು ಅದರ ಮೊದಲನೇ ಅಧ್ಯಾಯದಲ್ಲಿ ಒಂದು ವಿಶೇಷವಾದ ಸತ್ಯವನ್ನು ನೋಡ್ತೇವೆ. ನೋಡಿರಿ, ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿರುವ ನಾವು, ಆತನ ಗುಣಗಳನ್ನು ತಿಳ್ಕೊಂಡಂಥವ್ರು ನಾವು, ಆತನ ಗುಣಗಳನ್ನು ಇಟ್ಟುಕೊಂಡಂಥ ನಾವು, ಹೊಂದಿಕೊಂಡಂಥ ನಾವು 1 ಪೇತ್ರ 1:15-16 ವಚನಗಳಲ್ಲಿ ಏನು ನೋಡ್ತೇವೆ ನಾವು? ಪೇತ್ರ ಏನು ಹೇಳ್ತಾನೆ? ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೇ ಅಲ್ಲ. ದೇವ ಸ್ವರೂಪ ಅಂದ್ರೆ ಉದ್ದೇಶ ಏನು? ಅವನೇನ್ ಮಾಡ್ದ? ಕಾರ್ನ ತಗೊಂಡು ಏರೋಪ್ಲೇನ್ ಮಾಡಕ್ ಹೋದ ಮಗ.
ಹಾರಲಿಲ್ಲ ಅದು. ಇಟ್ ವಾಸ್ ಮೇಡ್ ಓನ್ಲಿ ಟು ರನ್ ಆನ್ ಗ್ರೌಂಡ್, ನಾಟ್ ಟು ಫ್ಲೈ ಇನ್ ದ ಸ್ಕೈ ಅಲ್ವಾ. ಹಾಗಾದ್ರೆ ಅದರ ಉದ್ದೇಶವನ್ನು ಇಲ್ಲಿ ಕೂಡ ನಾವು ಕಂಪೇರ್ ಮಾಡಿಕೊಂಡ್ರೆ, ಹಾಗಾದ್ರೆ ಆತನ ಸ್ವರೂಪದ ಉದ್ದೇಶ ಏನು? ಸ್ವರೂಪ ಅಂತಂದ್ರೆ ಹೋಲಿನೆಸ್ ಈಸ್ ಒನ್ ಆಫ್ ದ ಕ್ಯಾರೆಕ್ಟರ್ಸ್ ಆಫ್ ಹಿಸ್ ಇಮೇಜ್. ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಪರಿಶುದ್ಧತೆಯನ್ನು ಅಭ್ಯಾಸ ಮಾಡುವಂಥದ್ದು, ನಮ್ಮ ನಡೆ ನುಡಿಗಳಲ್ಲಿ, ನಮ್ಮ ಬಾಯಿಂದ ಬರುವಂಥ ಮಾತಿನಲ್ಲಿ, ನಾವು ನೋಡುವಂಥ ಸಂಗತಿಗಳಲ್ಲಿ, ಕೇಳುವಂಥ ವಿಷಯಗಳಲ್ಲಿ, ಮಾಡುವಂಥ ವಿಮರ್ಶನೆ ಮೈಂಡಲ್ಲಿ ಓಡಾಡ್ತದಲ್ಲ, ಮನಸ್ಸಲ್ಲಿ ಓಡಾಡುವಂಥ, ಹೃದಯದಲ್ಲಿರುವಂಥದ್ದೇ ಅದು ಆಮೇಲೆ ಬಾಯಲ್ಲಿ ಬರ್ತದಂತೆ. ಅದಕ್ಕೋಸ್ಕರ ಇದು ಇದೆಯಲ್ಲ ಹೃದಯ ಮತ್ತು ಮೈಂಡ್ ಇದೆಯಲ್ಲ, ಇದನ್ನು ಭಾಳ ವಿಶೇಷವಾದ ಕನೆಕ್ಷನ್ ಇದು. ಅದಕ್ಕೋಸ್ಕರ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾನೆ ಅಲ್ಲಿ ಕರ್ತನು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರ್ಬೇಕು. ಯಾಕಂದ್ರೆ ಸ್ವರೂಪ ಕ್ಯಾರೆಕ್ಟರ್, ಅರ್ಥ ಆಯ್ತಲ್ಲ, ಕ್ಯಾರೆಕ್ಟರ್ ಅದು ಬಂದಿರೋದ್ರಿಂದ ಅದು ಹಾಗೆ ನಾವು ಅದು ಎಕ್ಸಿಬಿಟ್ ಆಗಬೇಕು, ಕಾಣಿಸ್ಬೇಕು, ತೋರಿಸ್ಬೇಕು ಅದನ್ನು. ಅದು ಒಂದನ್ನು ನಾನು ಹೇಳಿದ್ದೇನೆ. ಇಷ್ಟಕ್ಕೆ ಇವತ್ತಿಗೆ ಸಾಕು. ಮತ್ತೆ ನಾನು ಈ ಪರ್ಪಸ್ ಆಫ್ ಅವರ್ ಇಮೇಜ್ ಆಫ್ ಗಾಡ್ ಅಂತ ನೋಡ್ತೀವಿ. ನಾವೇನು ಭಾಳ ದಿಲ್ಲಾಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಚೆನ್ನಾಗಿರ್ಬೋದು ನಾವು, ನಿಜ. ಏನು ಯಾವುದಕ್ಕೆ ನನಗೆ ದೇವರ ಸ್ವರೂಪ ಇದೆ ಅಂತ ಎಲ್ಲ ಕಡೆ ಹೇಳ್ಬೋದು. ಆದರೆ ನಮ್ಮ ನಡೆನುಡಿಗಳಲ್ಲಿ ಇದು ಕಾಣಿಸುವಂತೆ. ಕ್ಯಾರೆಕ್ಟರ್ ಕೆನಾಟ್ ಬಿ ಟಾಟ್, ಬಟ್ ಇಟ್ ಹ್ಯಾಸ್ ಟು ಬಿ ಕಾಟ್. ಅರ್ಥ ಆಯ್ತಲ್ಲ? ಹಂಗಂದ್ರೆ ಈ ಗುಣ ಇದೆಯಲ್ಲ, ನಮ್ಮಲ್ಲಿರುವಂಥ ಗುಣ ಇದೆಯಲ್ಲ, ಗುಣಲಕ್ಷಣಗಳು, ಅದನ್ನು ಕಲಿಸ್ತಾ 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 ಇದ್ರೇನೆ ಆಗೋದಿಲ್ಲ. ಆದರೆ ಅದನ್ನು ನೋಡಿ ಕಲಿಯುವಂಥವರು, ನೋಡಿ ಅದನ್ನು ಗ್ರಹಿಸಿಕೊಂಡು ಅದನ್ನು ಹಿಡಿಯುವಂಥವರಾಗಿರ್ಬೇಕು ನಾವು. ನಮ್ಮ ತಂದೆ ತಾಯಿಗಳಲ್ಲಿ ಆಗಿರ್ಬೋದು, ಗುರು ಹಿರಿಯರಲ್ಲಿ ಆಗಿರ್ಬೋದು, ಯಾರಲ್ಲಿಯೂ ಕೂಡ ನೋಡುವಾಗ, ಚಿಕ್ಕ ಮಕ್ಕಳು ಬೆಳೆಯುವಾಗಲೂ ಕೂಡ ಅವರು ಆ ಒಂದು ಗುಣಗಳನ್ನು ಅವರು ಅದನ್ನು ಸುಮ್ಮನೆ ನೋಡಿ ಅದನ್ನು ಈಗ ಸ್ಪಂಜ್ ಒಂದು ಹೀರ್ಕೊತದಲ್ಲ ನೀರು, ಆ ರೀತಿ ಹೀರ್ಕೊಳ್ತೇವೆ ಒಂದು ಈ ಗುಣಗಳನ್ನು. ಹಾಗಾದರೆ ದೇವರ ವಾಕ್ಯದಿಂದ, ಆತನ ಪರಿಶುದ್ಧ ಗ್ರಂಥದಿಂದ, ನಾವು ಆತನ ಪರಿಶುದ್ಧ ಆತ್ಮನಿಂದ, ಆತನ ಸಹಾಯದಿಂದ ನಾವು ಆ ಗುಣಗಳನ್ನು ಹೀರಿಕೊಂಡು ಆತನ ಫಲವನ್ನು ಈ ಭೂಮಿ ಮೇಲೆ ಬಿಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನೆ ಹೇಳಿದ್ದೇನೋ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರಿ ಅಂತ. ಈ ವಾರವೆಲ್ಲ ನಾವು ಕರ್ತನ ಇಮೇಜ್ ಅಥವಾ ಆತನ ಸ್ವರೂಪ ಅಂತ ನಾವು ಕಲ್ತಿದ್ದೇವೆ. ಸ್ವರೂಪ ಬಂದು ದೇವರ ಪರಿಶುದ್ಧತೆಗೆ ನಮ್ಮ ನಡೆಸ್ತದೆ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಿಕೊಡ್ಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆ, ನಿನ್ನ ಕೃಪೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಸಾರೂಪ್ಯಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಿನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವಾ. ಇವತ್ತು ನಾವು ಕೂಡ ನಿನ್ನ ಸ್ವರೂಪಕ್ಕೆ ಅನುಗುಣವಾದ ಜೀವಿತವನ್ನು ನಾವು ತೋರಿಸುವಂತೆ, ನಮ್ಮ ಗುಣಲಕ್ಷಣ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಿನ್ನ ಸಹಾಯ ಬೇಕಪ್ಪ. ನಮಗೆ ಕೊಡ್ತೀನಂತ ಹೇಳಿದ್ದಿ ಸಹಾಯಕನನ್ನು ಕಳಿಸಿಕೊಟ್ಟಿದ್ದಿ. ಸತ್ಯದ ಆತ್ಮನಾಗಿರುವ ಪರಿಶುದ್ಧ ಆತ್ಮ ದೇವರೇ, ನೀನು ನಡೆಸಿಕೊಂಡು ಎಲ್ಲ ಸತ್ಯಕ್ಕೆ ನಮ್ಮ ನಡೆಸ್ತಾ ಇದ್ದಿ ಎಂದು ನಂಬಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಪರಿಶುದ್ಧ ಗ್ರಂಥಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಾವು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಇವತ್ತು ಚಾಲೆಂಜ್ ಮಾಡಿದ್ದೀನಿ. ನಾಮಕ್ಕೆ ಸ್ತೋತ್ರ. ನೀನು ಹೇಳಿರುವಂಥ ಸ್ಟೇಟ್ಮೆಂಟನ್ನು ತಿರುಗಿ ಕರ್ತನೆ ನಾವು ತಿಳ್ಕೊಳ್ತೇವೆ. ನೀನು ಹೇಳಿದಿ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರಿ ಅಂತ. ಹಾಗೆ ಆಗುವಂತೆ ಸಹಾಯ ಮಾಡು. ಕೇಳಿರುವಂಥ ಈ ಒಂದು ಕರ್ತನೆ ವಾಕ್ಯವನ್ನು ಕೇಳಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು, ಬಲಪಡಿಸು. ಅವರವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ದಯಪಾಲಿಸು. ನಿನ್ನ ಸಾರೂಪ್ಯದಲ್ಲಿ ಕರ್ತನೆ ಇರುವಂಥ ಆಶೀರ್ವಾದಗಳನ್ನು ಕೊಡು ಕರ್ತನೆ. ಆರೋಗ್ಯ ಕೊಡು ಕರ್ತನೆ. ಪ್ರತ್ಯೇಕವಾಗಿ ದಿನಗಳಲ್ಲಿ ಸಹಾಯ ಮಾಡು. ಮಹಿಮೆ ಹೊಂದು ಯೇಸು ಸ್ವಾಮಿಯ ಹೆಸರನ್ನು ಬೇಡಿದ್ದೇನೆ ತಂದೆ, ಆಮೇನ್.
lift up my hands. I lift up my hands to you. Singing, I love you. Singing, I love you. Singing, I love May the words you have poured in our heart, Lord, may it remain. Jesus said, if you love me, you will keep my commandments. And right now we have heard the voice of God through the servant of God. The word of God has been broken and been distributed, that all of us may have our full. And may this word like a seed be planted in our hearts. And may our hearts be like the good soil that receives the word and brings forth fruit. And may our lives be like a sweet smelling aroma before the Lord. May our lives be a life of worship. And as we sing this song, even in our homes, wherever we are, let's lift up our hearts and voices to the Lord in worship, in sweet smelling aroma before the Lord. I worship you, and I worship you. The reason I live is to worship. Sala to sing that, sing the verse. Yes, Lord, we worship you. Lay our heart's desire before you. Lay everything that we are before you, God. Your purposes in your kingdom, and not just in words but in our actions, in our daily lives. Lord, we live for you, God. When I look into your holiness, when I look into your holiness, when I gaze into your loveliness, when our names fill to
ಪ್ರೀತಿಯ ದೇವಜನರೇ, ಈ ಒಂದು ತಾಸು ನೀವು ಕರ್ತನನ್ನು ಆರಾಧಿಸುವುದರಲ್ಲಿ, ಪರಲೋಕ ಭಾವದವರಾಗಿ ಆತನನ್ನು ಸ್ತುತಿಸುವುದರಲ್ಲಿ ನೀವು ಭಾಗವಹಿಸಿದ್ರಿ. ಇದರಿಂದ ನಿಮಗೆ ಆಶೀರ್ವಾದ ಆಗಿದೆ ಎಂದು ನಂಬುತ್ತೇನೆ. ಮತ್ತು ದೈವ ಸಂದೇಶ ಕೇಳಿದ್ದೀರಿ. ಈ ದೈವ ಸಂದೇಶದ ಮೂಲಕ ನೀವು ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಾಗಬೇಕಂತಲೇ ನಮ್ಮ ಆಶೆಯಾಗಿದೆ. ನೀವು ಕೇವಲ ಆತನನ್ನು ನಂಬುವುದು ಮಾತ್ರವಲ್ಲ, ಆತನ ಶಿಷ್ಯರಾಗಿ ನಡೆಯುವುದು ಬಹಳ ಅವಶ್ಯವಾಗಿದೆ. ಮತ್ತು ಆತನ ಆಗುವುದಕ್ಕಾಗಿ ನೀವು ದೇವರ ವಾಕ್ಯವನ್ನು ನೀವು ಗಮನಿಸಿ ಅದಕ್ಕೆ ವಿಧೇಯರಾಗಿ ನಡೆಯುವುದು ಕೂಡ ತುಂಬ ಅವಶ್ಯವಾಗಿದೆ. ಹೀಗೆ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಮಾರ್ಪಾಟು ಉಂಟಾಗಿ ನೀವು ದಿನೇ ದಿನೇ ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರಬೇಕೆಂಬುದು ಕೂಡ ನಮ್ಮ ಪ್ರಾರ್ಥನೆಯಾಗಿದೆ. ಈ ದಿನದ ಕಾರ್ಯಕ್ರಮವು ನಿಮಗೆ ಆಶೀರ್ವಾದದಾಯಕವಾಗಿಯೂ ಪ್ರಯೋಜನಕಾರಿಯಾಗಿಯೂ ಮತ್ತು ನಿಮ್ಮನ್ನು ಆಧ್ಯಾತ್ಮಿಕ ನೆಲೆಯಲ್ಲಿ ಇನ್ನೊಂದು ಮಹತ್ತರ ಘಟ್ಟಕ್ಕೆ ಅದು ಮೇಲೆತ್ತುವಂತೆ ಆಗಿತ್ತು ಎಂಬುದಾಗಿಯೂ ನಾವು ನಂಬುತ್ತೇವೆ. ಕರ್ತನಿಗೆ ಸ್ತೋತ್ರವಾಗಲಿ. ಈ ದಿನದ ಕೂಟವನ್ನು ಸಭಾಪಾಲಕರು ಪ್ರಾರ್ಥನೆಯೊಂದಿಗೆ ಮತ್ತು ಆಶೀರ್ವಾದ ವಚನದೊಂದಿಗೆ ಮುಗಿಸಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆ ಆದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ, ಮಹಿಮೆ ನಿನಗೆ ಮಾತ್ರ ಉಂಟಾಗಿದೆ. ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಮಕ್ಕಳು, ಯವನಸ್ಥರು ಕೂಡ ಸೇರಿ ನಮ್ಮೆಲ್ಲರೊಂದಿಗೆ ಸೇರಿ ಆರಾಧನೆ ಮಾಡುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹಾಡುಗಳ ಮುಖಾಂತರ ಮತ್ತು ವಾಕ್ಯದ ಧ್ಯಾನದ ಮುಖಾಂತರ ನಿನ್ನ ಸನ್ನಿಧಾನದಲ್ಲಿ ಕೂತು ಆಶೀರ್ವಾದ ಪಡೆಯುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಆಶೀರ್ವಾದ ಕರ್ತನೆ ಈ ವಾರವೆಲ್ಲ ನಾವು ಅನುಭವಿಸುವಂತೆ ಮತ್ತು ಹಾಗೆ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ನಾವು ಅಪೇಕ್ಷಿಸುವಂತೆ ಕೃಪೆ ಕೊಟ್ಟು ನಡೆಸು, ಬಲಪಡಿಸು. ಆರೋಗ್ಯದಲ್ಲಿ ಕರ್ತನೆ ಇರಿಸು, ನಮ್ಮೆಲ್ಲರನ್ನು ಕರುಣಿಸು. ಕರ್ತನೆ ಓದಲಿಕ್ಕೆ ಆಗದೇ ಇರುವಂಥವ್ರಿಗೆ ಕರ್ತನೆ ಕೆಲವು ಸಬ್ಜೆಕ್ಟ್ಸ್ ಅವ್ರಿಗೆ ನೀನು ಬಲ ಕೊಡು, ಬಲಪಡಿಸು, ಆಶೀರ್ವದಿಸು. ಮತ್ತು ಮುಖ್ಯವಾಗಿ ಕೆಲಸ ಮಾಡೋದಕ್ಕೆ ಬೇಕಾಗಿರುವ ಬಲ ಮತ್ತು ಆರೋಗ್ಯ ಮತ್ತು ಜ್ಞಾನದಿಂದ ತುಂಬಿಸು ಕರ್ತನೆ. ಮಹಿಮೆ ನಿನಗುಂಟಾಗಲಿ. ಪ್ರಾರ್ಥನೆ ಕೇಳಿದ್ದು ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಾರ್ಥನೆಯನ್ನು ಒಬ್ಬನೇ ರಕ್ಷಕನು ಕಾರ್ಯಕರ್ತನಾಗಿರುವ ಯೇಸು ಸ್ವಾಮಿ ಹೆಸರು ಬೇಡಿದ ನಮ್ಮ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಮನೆಯಲ್ಲಿ ಕರ್ತನನ್ನು ಗೌರವಿಸುವಂತೆ ಎದ್ದು ನಿಂತುಕೊಳ್ಳೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಆತನ ಸಹವಾಸ, ಆತನ ಬಲ ಫಲ ನಮ್ಮೆಲ್ಲರ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೇನ್.